ಸದ್ಯ ಎಲ್ಲಿ ನೋಡಿದ್ರು ತಬಾಹಿ ಹಾಡಿನದ್ದೇ ಚರ್ಚೆ ಆಗ್ತಿರುವಂಥದ್ದು. ಸೊ ಕೆಲವರು ನಿದ್ದೆಯಲ್ಲೇ ಈ ಹಾಡನ್ನು ಕನ್ವರ್ಸ್ತಿದ್ರೆ ಮತ್ತೆ ಕೆಲವರು ಈ ಹಾಡನ್ನು ನೋಡಿ ನಿದ್ದೆನೇ ಬಿಟ್ಟಿರುವಂಥದ್ದು. ಸೊ ಈ ಹಾಡು ಇಷ್ಟು ಚೆನ್ನಾಗಿ ಮೂಡಿ ಬರೋದಕ್ಕೆ ಕಾರಣಕರ್ತರಲ್ಲಿ ಯೋಗರಾಜ್ ಭಟ್ರು ಕೂಡ ಒಬ್ಬರು. ಸೊ ಅವರೇ ಈ ಒಂದು ಹಾಡಿಗೆ ಕನ್ನಡದ ಸಾಹಿತ್ಯವನ್ನು ಬರೆದಿರುವಂಥದ್ದು. ಎಲ್ಲರ ಪ್ರಶ್ನೆ ಒಂದೇ, ಈ ತಬಾಹಿ ಅಂದರೆ ಏನು ಅಂತ ಹೇಳ್ಬಿಟ್ಟು. ಸೊ ಅದನ್ನು ಹೇಳೋದಕ್ಕೆ ನಮ್ಮ ಜೊತೆ ಈಗ ಭಟ್ರೆ ಇದ್ದಾರೆ. ಸೊ ಅವರೇ ಹೇಳ್ತಾರೆ ನಿಮಗೆ. ಸರ್, ಏನಿದು ತಬಾಹಿ ಒಂದು ಸಮರವನ್ನೇ ಕ್ರಿಯೇಟ್ ಮಾಡ್ತಿದೆ ಸ್ಯಾಂಡಲ್ವುಡ್ನಲ್ಲಿ, ಅಂದರೆ ಚರ್ಚೆ ಹುಟ್ಟು ಹಾಕಿರುವಂಥದ್ದು. ಅದರಲ್ಲೂ ಸ್ಪೆಷಲ್ ಆಗಿ ಎಲ್ಲರೂ ಕೇಳ್ತಿರುವಂಥದ್ದು ತಬಾಹಿ ಅಂದರೆ ಏನು ಅನ್ನೋದನ್ನ ನೀವೇ ಉತ್ತರಿಸ್ಬೇಕು ಸರ್. ತಬಾಹಿ ಅಂದರೆ ವಿನಾಶ, ಸರ್ವನಾಶ. ನಾನು ನೀನು ಸೇರ್ಕೊಂಡ್ಬಿಟ್ರೆ ಅಲ್ಲೇ ಒಂಥರ ಸರ್ವನಾಶ ಅಂತ ಸ್ವೀಟಾಗಿ ಹೇಳಿರೋ ಪ್ರಯತ್ನ ಅದು. ಆ ತಬಾಹಿ ಅನ್ನೋ ಪದ ಇಡೀ ತಂಡ ಮೊದಲೇ ನಿರ್ಧರಿಸಿದ್ರು. ಇವಾಗ ಕಾಲ ಹೇಗಿದೆ ಅಂದರೆ ನಾವು ಹಾಡುಗಳನ್ನು ಕೇಳೋದೇ ಮೇಜರಾಗಿ ಮೊಬೈಲಲ್ಲಿ. ಈಗ ಹುಡುಕಬೇಕು ಅಂದರೆ ತಬಾಹಿ ಅಂತ ಎಲ್ಲ ಇಡೀ ರಾಷ್ಟ್ರದಲ್ಲಿ ಎಲ್ಲರೂ ಒಂದೇ ಪದನ ಟೈಪ್ ಮಾಡಲಿ ಅನ್ನೋ ಕಾರಣಕ್ಕೆ ಆ ಪದನ ಫಿಕ್ಸ್ ಮಾಡ್ಕೊಂಡಿದ್ರು ತಂಡದವರು. ಆ ಯೋಚನೆಗೆ ಒಂದು ನಮಸ್ಕಾರ ನಂದು. ತುಂಬ ಒಳ್ಳೆ ಯೋಚನೆ ಅದು. ನಾವು ಒಂದು ರಾಷ್ಟ್ರಮಟ್ಟದ ಸಿನಿಮಾ ಮಾಡ್ತಿರ್ಬೇಕಾದ್ರೆ ಹಲವಾರು ಭಾಷೆಗಳಲ್ಲಿ ಹಲವಾರು ಥರದ ಪದಗಳನ್ನು ಬಳಸ್ಬಿಟ್ರೆ ಅದು ಕನ್ಫ್ಯೂಸ್ ಆಗ್ತದೆ ಅಂತ ಒಂದು ಕಾಮನ್ ಆಗಿ ಇಟ್ಟರು ತಬಾಹಿ. ಅದು ಸಿನಿಮಾ ಕೂಡ ಅದ್ರ ವಿಜುವಲ್ಸು, ಅದು ಮೂಡು ಬಂದಿರೋ ರೀತಿ ಎಲ್ಲವೂ ನೋಡಿದ್ರೆ ತಬಾಹಿ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಅದಕ್ಕೆ. ತಬಾಹಿ 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 ಅಂತ ಅದು ಎಂಡಾಗೋ ರೀತಿ, ಆ ಸಂಗೀತ ಎಲ್ಲ ಭಾಳ ಖುಷಿ ಆಯ್ತು. ಅದು ಅದನ್ನು ಹಾಗೆ ಬರಬೇಕು ಅನ್ನೋದು ನಿರ್ದೇಶಕಿ ಗೀತು ಅವರದ್ದು ಮತ್ತು ನಾಯಕ ನಟ ಯಶ್ ಅವರ ಒಂದು ಬಲವಾದ ಹಠ ಎಲ್ಲಿರುತ್ತೋ ಅಲ್ಲಿ ಬಂದ್ಬಿಡುತ್ತೆ ರಿಸಲ್ಟು. ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಅದನ್ನು ತುಂಬ ದೊಡ್ಡ ಲೆವೆಲಿಗೆ ಕೇಳ್ತಿದ್ದಾರೆ. ಮತ್ತು ನಮ್ಮ ಕನ್ನಡದ ಕೂಸು, ನಮ್ಮ ಕನ್ನಡದ ಪ್ರತಿಭೆ ಯಶು ರಾಷ್ಟ್ರಮಟ್ಟ ಜಾಗತಿಕ ಮಟ್ಟದಲ್ಲಿ ಮಾಡ್ತಿರೋ ಒಂದು ಅದ್ಭುತ ಪ್ರಯತ್ನ ಇದು ಟಾಕ್ಸಿಕ್. ಇಲ್ಲಿ ಕನ್ನಡಿಗರು ರಾಷ್ಟ್ರ ಮಟ್ಟದಲ್ಲಿ ಎಷ್ಟು ಜನ ಕೇಳ್ತಿದ್ದಾರೋ ಅದರ ಸಮಕ್ಕೆ ಕನ್ನಡಿಗರು ಬರೀ ನಮ್ಮ ರಾಜ್ಯದವ್ರು ಮಾತ್ರ ಕೇಳ್ತಿರೋದು ಇನ್ನೊಂದು ದೊಡ್ಡ ಖುಷಿ ಸಮಾಚಾರ. ಅದನ್ನು ಬರೆದಾಗಿಂದ ಅದರದ್ದು ಲಿರಿಕಲ್ ವರ್ಷನ್ ಆಚೆ ಬಂದಾಗಿಂದ ಈಗ ವಿಜುವಲ್ ಕೂಡ ಆಚೆ ಬಂದಿದೆ. ಅದರದ್ದು ಪ್ರತಿ ಒಂದು ಸಂಭ್ರಮ. ಈಗ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಈ ಪ್ರಶ್ನೆ ಕೇಳ್ತಾರೆ, ಏನು ಸರ್ ಅದು ತಬಾಹಿ? ನಾನು ಹೇಳ್ತೀನಿ, ನೀನು ಕೇಳಲಿ ಅಂತಲೇ ಅದನ್ನ ಬರ್ದಿರೋದು ಕಣ ಅನ್ನೋ ಥರ ಯಾರು ಅಭಿಮಾನಿಗಳು ಕೇಳಿದಾಗ ಮಾತಾಡೋದು ಸಾಧಾರಣ ಆಗ್ಬಿಟ್ಟಿದೆ ಇವಾಗ. ಒಂದು ಹಾಡು ಒಂದು ಮಜಾನ ಹೆಂಗೆ ಕ್ರಿಯೇಟ್ ಮಾಡೋದು, ಒಂದು ಸಿನಿಮಾ ರಿಲೀಸ್ ಆದಂಥ ಒಂದು ಸಂಭ್ರಮನ ಒಂದು ಹಾಡೇ ಕ್ರಿಯೇಟ್ ಮಾಡಿಬಿಟ್ಟಿರೋದು ಭಾರಿ ದೊಡ್ಡ ವಿಶೇಷ ಅಂತ ಅನ್ಬಹುದು ಟಾಕ್ಸಿಕ್ ಬಗ್ಗೆ. ಸರ್, ತಬಾಹಿ ಅನ್ನೋದು ಎಷ್ಟು ನಮಗೆ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡ್ತಿದೆಯೋ, ನೀವು ಬರೆದಿರೋವಂಥ ಸಾಲುಗಳು ಅಷ್ಟೇ. ನಾನು ಆವಾಗಲೇ ಹೇಳಿದ್ನಲ್ಲ, ಕೆಲವರು ನಿದ್ದೆ ಬಿಟ್ಬಿಟ್ಟಿದ್ದಾರಂತೆ ಅಂದರೆ ನಿಮ್ಮ ಸಾಲುಗಳನ್ನ ನೋಡಿ ಕೆಲವರು ನಿದ್ದೆ ಬಿಟ್ಬಿಟ್ಟಿದ್ದಾರಂತೆ. ಸೊ ಆ ಸಾಲುಗಳ ಬಗ್ಗೆ ತುಂಬ ಮೆಚ್ಚುಗೆ ಕೇಳಿ ಬರ್ತಿದೆ. ಅಂದರೆ ಈ ಥರದ್ದೊಂದು ಸಾಲುಗಳು ಕನ್ನಡದಲ್ಲಿ ಬರೆಯೋದು ಅಂತ ಅಂದರೆ ಅದು ಫಿಕ್ಸ್ ನೀವೇ ಅಂತಾನೆ, ಓಕೆನಾ? ಸೊ ಅದ್ರ ಬಗ್ಗೆ ಏನು ಹೇಳ್ತೀವಿ? ಒಂದು ಸತಿ ಓದ್ಬಿಡ್ತೀವಿ ಅದನ್ನ ಕನ್ನಡಿಗರಿಗೋಸ್ಕರ. ಎಲ್ಲ ಮಿತಿಮೀರಿ ಹೋಗೋಣ ಬಾ, ಎಲ್ಲ ಗಡಿ ದಾಟಿ ನೋಡೋಣ ಬಾ, ಶೃಂಗಾರದ ಅಂಗಾರ ಸಿಡಿದೇಳಲು ತಬಾಹಿ 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 ತಬಾಹಿ. ಶೃಂಗಾರದ ಅಂಗಾರ ಅಂದರೆ ಶೃಂಗಾರದ ಬೆಂಕಿ ಜ್ವಾಲಾಮುಖಿ ಥರ ಸಿಡಿದಿದ್ದಾಗ ಅದು ವಿನಾಶ. ಸಾಗರ ಸರಸರ ದಡವನು ದಾಟಲು, ಭಾವದ ರಭಸವು ಎದೆಯನು ಮೀಟಲು, ವಯ್ಯಾರ ವ್ಯಾಮೋಹ ಜೊತೆ ಸೇರಲು ತಬಾಹಿ. ವಯ್ಯಾರ ವ್ಯಾಮೋಹ ಜೊತೆ ಆ ಎರಡು ಮುಖಗಳನ್ನು ನೆನೆಸ್ಕೊಳ್ಳಿ, ಅದ್ವಾನಿಯವರು ಮತ್ತು ಯಶ್ ಅವರ ಮುಖಗಳು, ಆ ಅಭಿನಯ, ಆ ಕಲರ್ ಟೋನು, ಆ ಮೇಕಿಂಗು, ಅದು ಮೇಜರಾಗಿ ಆ ಪ್ರೇಮ ಕಥೆ, ಆ ಪ್ರೇಮ ಭಾವ ಆ ಹಾಡಲ್ಲಿದೆ. ಅದು ಚಿತ್ರೀಕರಿಸಲ್ಪಟ್ಟ ರೀತಿ, ಆಮೇಲೆ ಅದಕ್ಕೆ ಬರಿಬೇಕು ಅಂತ ನಿಮ್ಗೆ ಅದು ನೋಡ್ತಿದ್ದಂಗೆ ಅನ್ಸಕ್ಕೆ ಶುರು ಆಗ್ಬಿಡುತ್ತೆ. ಏನೋ ತುಂಬ ವಿಶೇಷವಾಗಿದೆ ಇದು. ನೀವು ನೋಡಿ ಬರ್ದಿದ್ದ ಸರ್? ಹೌದು. ನನಗೆ ಈ ಚರಣ ತುಂಬ ಇಷ್ಟ. ಸರಸ ಸದರ ಬೆರೆತು ಸಮರ ಪ್ರಣಯ ಭಾರದಲ್ಲಿ ಪ್ರಾಯವೂ ಹಗುರ
ಕೊರೆದ ಉಗುರ ಕವಿತೆ ಮಧುರ ತಬಾಹಿ. ಅದು ಈಗ ನಾವು ಬರೆಯೋದು ಬರೆದ್ಬಿಡ್ತೀವಿ, ಅದು ಆ ಸಾಲುಗಳ ಪವರೇ ಅದು. ಅದು ಬರೆದ ತಕ್ಷಣ ಯಾರ ಕಿವಿಗೂ ಹೋಗಲ್ಲ, ಯಾರಿಗೂ ಅದರದ್ದು ರಸಾಸ್ವಾದನೆ ಬರಲ್ಲ. ಮೊದಲು ಸಂಗೀತ ಕೇಳಿಸ್ಕೊತಾರೆ, ಏನಿದು ಇಷ್ಟು ಚೆನ್ನಾಗಿದೆ ಹಾಡು, ಏನು ನೋಡೋಕೆ ಇಷ್ಟು ಚೆನ್ನಾಗಿದೆ. ಅದನ್ನು ಕೇಳಿಸ್ಕೊಂಡು ಒಬ್ಬರೇ ಇದ್ದಾಗ ಆ ಸಾಲಿನ ಅರ್ಥ ಆಗೋಕ್ಕೆ ಶುರು ಆಗುತ್ತೆ. ಎಸ್ಪೆಷಲಿ ಹೆಣ್ಮಕ್ಳಿಗೆ ಕನ್ನಡ ತುಂಬ ಚೆನ್ನಾಗಿ ಬರೋದ್ರಿಂದ ಅವರು ಅದನ್ನು ಇಂಟರ್ಪ್ರಿಟ್ ಮಾಡ್ತಾರೆ. ಗಂಡು ಮಕ್ಕಳಿಗೆ, ಮಗನೇ ಕೊರೆದ ಉಗುರ ಕವಿತೆ ಮಧುರ ಅಂದರೆ ಇದೋದು. ಗಂಡು ಸ್ವಲ್ಪ ರಿಲೇಟ್ ಮಾಡ್ಕೊಳ್ಳೋದು. ಆ ಎಲ್ಲ ಮಜುಗಳು, ಸಾಲಿನ ಮಜುಗಳನ್ನು ತಗೊಳ್ಳೋ ಟೈಮ್ ಶುರು ಆಯಿತು ಅಂತ ಅರ್ಥ. ಈಗ ನೀವು ಈ ಪ್ರಶ್ನೆ ಕೇಳಿದಾಗ ನನಗನ್ಸಿದ್ದದೇನೆ. ಈ ಶೃಂಗಾರದ ಅಂಗಾರ ಸಿಡಿದೇಳಲು ತಬಾಹಿ ಇದು ನೋಟಿಸ್ ಆಗಿದೆ. ಹೀಗೆ ಒಂದೊಂದೇ ಸಾಲನ್ನ ಹಿಡಿದು ಬರೀತಾರೆ, ಹಿಡಿದು ಹಾಡಕ್ಕೆ ಶುರು ಮಾಡ್ತಾರೆ. ಅದೇ ಒಂದು ಈ ಬಿಸಿಲು ಕುದುರೆ ಅಂತ ಯಶ್ ನಾಯಕ ನಟ, ಗೂಗ್ಲಿ ಸಿನಿಮಾ, ಅದರದ್ದು ಎಷ್ಟು ಸಾವಿರ ವಿಡಿಯೋಗಳು ನೋಡಿದ್ದೀನಿ. ಗುಂಪಾಗಿ ಜನ ಹಾಡ್ತಿರೋದು, ಅಂದರೆ ಬದುಕಲ್ಲಿ ಬಂದು ಹೋದವಳನ್ನು ಕುರಿತು ಬರೆದಿರೋ ಹಾಡೋದು. ಅದರಲ್ಲಿ ಯಶ್ ಅಭಿನಯ. ಈ ಹಾಡಿನ ಸಂದರ್ಭದಲ್ಲಿ ನಾನು ಯಶ್ಗೆ ಬರೆದ ಹಲವಾರು ಹಾಡುಗಳು ಜೊತೆಗೆ ಎದ್ದುಬಿಟ್ಟಿದ್ದಾವೆ. ಅವನ್ನೆಲ್ಲ ಕಳಿಸ್ತಾರೆ, ಸರ್ ಇದಕ್ಕಿಂತ ಚೆನ್ನಾಗಿದೆ, ಈ ಥರ ಇರಬೇಕಿತ್ತು, ಹೀಗೆ ಈ ಚಂದುಟಿಯ ಪಕ್ಕದಲ್ಲಿ ಈ ಥರದ್ದು ಇನ್ನೊಂದು ಬರಲ್ವಾ, ಅದೇ ಕಣ ಇದು. ಅದರಲ್ಲೂ ರೊಮ್ಯಾಂಟಿಸಿಸಮ್ ಇದೆ, ಇದರಲ್ಲೂ ಇದೆ. ಈ ಮಜಗಳು ಕೆಲವು ಕಡೆ ಸಿಗಕ್ಕೆ ಸಾಧ್ಯ, ಬರಹಗಾರನಿಗೆ ಹಂಗಲ್ಲ. ಈಗ ನೀವು ಸಿನಿಮಾ ಮಾಡಿದ್ರು ನಾನು ಅಷ್ಟೇ ಶ್ರದ್ಧೆಯಿಂದ ಬರೀಬೇಕು. ಅಲ್ಲೂ ಕೂಡ ಆ ಮಜಗಳಿರುತ್ತೆ. ಈಗ ನೀವು ಪರಿಚಿತರು, ಯಾವತ್ತಿಂದನೂ ಮೀಡಿಯಾದಲ್ಲಿದ್ದೀರಿ. ನಾವು ಕೂತು ಹಿಂಗೊಂದು ಹಾಡು ಬರೆದು ಕೊಡಿ ಅಂತಂದಾಗ ನಾವು ಆ ಸ್ನೇಹಕ್ಕೆ ಬರೆಯೋದು. ಈ ಹುಡುಗಿ ಇದನ್ನ ತಗೊಂಡೋಗಿ ಹಿಂಗೆ ಎಲ್ಲ ಶಾರ್ಟ್ ತೆಗಿತಾರೆ, ಹೀಗೆಲ್ಲ ಪೋರ್ಟ್ರೇ ಮಾಡ್ತಾರೆ ಅಂತ. ಹಾಗೆ ಯಶ್ ಜೊತೆಗಿನ ಸ್ನೇಹ, ಒಡನಾಟ, ಆತ ಎಂಥ ದೊಡ್ಡ ಹಠವಾದಿ ಅನ್ನೋದನ್ನ ಮೊದಲಿಂದ ನೋಡಿರೋದು. ಆಮೇಲೆ ಕವಿ ಹೃದಯಿ ಯಶು ಟೆಲಿವಿಷನ್ನಲ್ಲಿ ಸೀರಿಯಲ್ಗಳಲ್ಲಿ ನಟಿಸ್ತಿರ್ಬೇಕಾದ್ರೆ ಕವಿತೆ ಬರೀತಿದ್ದ. ಅದ್ರ ಕೆಲವು ಸಾಲುಗಳನ್ನು ನಾನು ಓದಿದ್ದೀನಿ. ಒಬ್ಬ ಕವಿ ಹೃದಯಿ, ಸೆನ್ಸಿಬಲ್ ನಟ, ಅಪರೂಪದ ನಟ. ಹಂಗಾಗಕ್ಕೆ ಹೋಗಿ ಕನ್ನಡದಲ್ಲಿ ಏನು ಬರೆದ್ರೆ ಅದನ್ನು ಕೇಳಿಸ್ಕೊಳ್ಳೋಕೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಸೆನ್ಸ್ ಇದೆ. ಅವಾಗೊಂದು ಸಾಲು ಬರೆದಿದ್ದೆ ಆತನಿಗೆ, ಇನ್ನು ವ್ಯಾಪ್ತಿ ಪ್ರದೇಶದಲ್ಲೇ ಇರುವೆ ನಾನು, ಆಮೇಲೆ ಸಿಕ್ಕೋದಿಲ್ಲ ಮಾಡ್ರಿ ಫೋನು ಅಂತ. ಅಂದರೆ ಇನ್ನು ರೀಚಬಲ್ ಹಂತದಲ್ಲಿದ್ದೀನಿ, ಆಮೇಲೆ ಸಿಗಲ್ಲ ನಾನು ಅಂತ ಆವಾಗಲೇ. ಮುಂಚೆನೆ ಪ್ರಿಡಿಕ್ಟ್ ಮಾಡಿಬಿಟ್ಟಿದ್ರಿ ಯಶ್ ಅವ್ರನ್ನ, ಇವರು ಜಾಗತಿಕ ಮಟ್ಟಕ್ಕೆ ಹೋಗ್ಬಿಡ್ತಾರೆ ಅಂತ. ಅಯ್ಯಯ್ಯೋ, ಆತ ಯಾವಾಗ ಕನಸು ಕಾಣಕ್ಕೆ ಶುರು ಮಾಡಿದೆ ಆವಾಗಿಂದ ಆ ವ್ಯಕ್ತಿತ್ವ ಗೊತ್ತು ನನಗೆ. ಈ ಹಠಕ್ಕೆ ಇನ್ನೊಂದು ಹೆಸರದು. ಈ ನಾವು ನಾರ್ಮಲಿ ಉಡಕ್ಕೆ ಹೋಲಿಸ್ತೀವಲ್ಲ, ಹಿಡಿದ್ರೆ ಬಿಡಲ್ಲ ಅಂತ, ಆ ಉಡಾನ ಕ್ಯಾನ್ಸಲ್ ಮಾಡಿ ಯಶ್ ಅಂತ ಬರಿಬೇಕು ಇವಾಗ. ಆ ರೇಂಜ್ನ ಹಠವಾದಿ. ಅಂದರೆ ಎಲ್ಲರೂ ಕನಸು ಕಾಣ್ತಾರೆ. ಈಗ ನನಗೊಂದು ಕನಸಿರುತ್ತೆ, ನಿಮ್ಮ ಕ್ಯಾಮ್ರಾಮನ್ಗೊಂದು ಕನಸಿರುತ್ತೆ, ನೋಡುಗರಿಗೆ ಹಲವಾರು ಕನಸಿರ್ತವೆ, ನಿಮಗೊಂದು ಕನಸಿರುತ್ತೆ. ಕನಸು ಕಂಡುಬಿಟ್ಟು ಸುಮ್ಮನಾಗೋದು ಬದುಕಲ್ಲ. ಆ ಕನಸನ್ನು ಮೀರಿ ಅದನ್ನು ಹಿಂಗೆ ಹಿಡಿದುಬಿಟ್ಟು ಬ್ಯಾಗಲ್ಲಿ ಹಾಕೋಬೇಕು, ಜೇಬಲ್ಲಿ ಇಟ್ಕೋಬೇಕು, ಅದಕ್ಕೆ ಶ್ರಮ ಹಾಕಬೇಕು, ಅದಕ್ಕೆ ಒದ್ದಾಡಬೇಕು, ಗುದ್ದಾಡಬೇಕು, ಹೋರಾಡಬೇಕು, ನಿದ್ದೆಗೆಡಬೇಕು. ಈ ಥರದ್ದು ಎಲ್ಲವನ್ನೂ ಪ್ರತಿ ಹೆಜ್ಜೆಲಿ, ಪ್ರತಿದಿನ, ಪ್ರತಿ ಕ್ಷಣ ಆತನ ಹಠವನ್ನು ನೋಡಿದ್ದೀನಿ ನಾನು. ಅಲ್ಲಿಂದ ಬೆಳೆದ ಪ್ರತಿಭೆ ಅದು. ಸುಮ್ಮನೆ ಯಾರೋ ದಿನ ಬೆಳಗಾದರೆ ಹೋಗ್ಬಿಟ್ಟು ರಾಷ್ಟ್ರಮಟ್ಟದಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ. ಪ್ರತಿದಿನ ಕಲಿಕೆ, ಪ್ರತಿದಿನ ಇನ್ಸಲ್ಟ್ಗಳು, ಎಷ್ಟೋ ಇನ್ಸಲ್ಟ್ಗಳನ್ನು ನೋಡಿರೋ ಜೀವ ಅದು. ಅದೆಲ್ಲದರೂ ಹೊರತಾಗಿ ಭಾರಿ ಮಜಾ ಕೊಡೋದು ಅಂದರೆ ಕವಿ ಹೃದಯ. ಇದು ಬಹಳ ಜನಕ್ಕೆ ಗೊತ್ತಿಲ್ಲ. ಕವಿತೆ ಬರೆಯೋ ತಾಕತ್ತಿದೆ ಅವ್ರಿಗೆ. ಹಿಂದೆ ಒಂದು ಸತಿ ರಾತ್ರಿ ಹತ್ತ ಕಣ್ಣು, ಒಂದು ವೈಟು ಒಂದು ಕೆಂಪು ಅಂತ ಬರೆದಿದೆ. ಅದಾದಮೇಲೆ ಯಾಕೋ ಸರಿ ಹೋಗ್ತಿಲ್ಲ, ಅದು ಅರ್ಥ ಆಗ್ತದೆ ಇಲ್ಲೋ. ಅದು ಕರೆಕ್ಟ್, ಒಂದು ವೈಟು ಒಂದು ಕೆಂಪು ಅಂತ ನಿಮಗೆ ಮಾತ್ರ ಬರೆಯೋಕ್ಕಾಗತ್ತೆ. ಅದು ಇರಲಿ, ಅದನ್ನು ಆ ಖುಷಿಗೆ ಹೋಗಿ ಆತನೇ ಹಾಡಿದ್ದ ಅದನ್ನ. ಈ ಥರದ ಹಲವಾರು ಡ್ರಾಮಾ ನಿರ್ದೇಶನ ಮಾಡಬೇಕಾದ್ರಿಂದ ಹಿಡಿದು
ಬೇರೆ ಬೇರೆ ಸಿನಿಮಾಗಳಿಗೆ ಬಿಸಿಲು ಕುದುರೆ ಜೊತೆಗೆ ಬೇರೆ ಬೇರೆ ಹಾಡುಗಳನ್ನು ಬರೆಯೋ ಸಂದರ್ಭದಲ್ಲಿ ಒಂದು ಹಾಡಿಗೆ ಎಷ್ಟು ಒದ್ದಾಡ್ತಾನೆ ಆತ. ಇದನ್ನು ಕೇಳಬೇಕು ಜನ, ಹಿಂಗೆ ಮಾಡಿದ್ರೆ ಕೇಳ್ತಾರೆ, ಇಲ್ಲಾಂದರೆ ಕೇಳಲ್ಲ. ಇವೆಲ್ಲ ಗುದ್ದಾಟ ಒದ್ದಾಟ ಇದೆ ಒಳಗಡೆ. ಆವಾಗ ಎಷ್ಟಿತ್ತೋ ಅದ್ರ 10,000 ಪಟ್ಟು ಇವಾಗಿದೆ. ಒಂದು ಹಾಡನ್ನು ಹಂಗೆ ಹಾಕಿ ಮಿಕ್ಸಿಗೆ ಹಿಂಗೆ ಹಾಕಿ ನಾನು ಜನಕ್ಕೆ ಕೇಳಿಸ್ತೀನಿ. ಆಮೇಲೆ ಒಂದು ರಾಷ್ಟ್ರ ಮಟ್ಟದ ಸಿನಿಮಾ, ಜಾಗತಿಕ ಮಟ್ಟದ ಸಿನಿಮಾಗೆ ಏನು ಶ್ರದ್ಧೆ ಬೇಕೋ ಆ ಶ್ರದ್ಧೆನ ಮೀರಿ ಎಷ್ಟೋ ದಶಕಗಳಿಗಾಗೋಷ್ಟು ಶ್ರದ್ಧೆ ಆತನಲ್ಲಿದೆ, ಹಠ ಆತನಲ್ಲಿದೆ, ಒಂದು ಅಸಾಧಾರಣ ಕನಸುಗಳು ಆತನಲ್ಲಿದೆ. ಆಮೇಲೆ ಆ ಕನಸುಗಳನ್ನೆಲ್ಲವನ್ನು ಬೆನ್ನು ಹತ್ತಿ ಬೇಟೆ ಆಡೋ ತಾಕತ್ತು ಕೂಡ ಇದೆ. ಅವೆಲ್ಲ ಸೇರಿದ್ದು ಸಣ್ಣ ರಿಸಲ್ಟ್ ಇದು ತಬಾಹಿ. ಸರ್, ಈ ಹಾಡಿನ ಸಾಲುಗಳನ್ನು ನೋಡಿ ಏನು ಹೇಳಿದ್ರು ಯಶ್ ಅವರು? ಅದು ಹೇಳಿದ್ನಲ್ಲ, ಕವಿ ಹೃದಯ ಮತ್ತು ತಬಾಹಿ ಅನ್ನೋದು ಕಾಮನ್ನಾಗಿ ಎಲ್ಲ ಭಾಷೆಯಲ್ಲೂ ಇರಬೇಕು. ಏನಾಯಿತು ಅಂದರೆ ಅಲ್ಲಿ ಒಂದು ಕವಿ ಸಮ್ಮೇಳನವೇ ಆಗೋಯ್ತು ಉತ್ತರ ಭಾರತದಲ್ಲಿ. ಬೇರೆ ಬೇರೆ ಭಾಷೆ ಎಲ್ಲ ಕವಿಗಳು ಸೇರ್ಕೊಂಡಿದ್ವಿ. ಅದು ಹೆಂಗಿರುತ್ತೆ ಅಂದರೆ ಈ ಬೀದಿಲಿ ನಿಂತ್ಕೊಂಡು ಕೂಗಿದ್ರೆ ಆ ಬೀದಿಯಿಂದ ಒಂದು ಸೌಂಡ್ ಬರುತ್ತಲ್ಲ, ನನಗೆ ಅರ್ಥ ಆಯಿತು ಅಂತ. ಈ ಬೀದಿಲಿ ಒಂದು ಹಕ್ಕಿ ಕೂಗಿದ್ರೆ ಆ ಬೀದಿನ ಒಂದು ಹಕ್ಕಿ ಕುಯ್ 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 ಅಂದಂಗೆ ಒಬ್ಬ ಕವಿ ಮನಸ್ಸಲ್ಲಿ ಏನು ಓಡ್ತಿದೆ ಇನ್ನೊಬ್ಬ ಕವಿಗೆ ಗೊತ್ತಾಗುತ್ತೆ. ಆ ಕಾಂಪಿಟೇಷನ್ಗೆ ಬಿದ್ದು ನಿನಗಿಂತ ನಾನು ಚೆನ್ನಾಗಿ ಬರಿಬೇಕು, ನನಗಿಂತ ನೀನು ಚೆನ್ನಾಗಿ ಬರಿಬೇಕು ಅಂತ ಚೂ ಬಿಟ್ಬಿಟ್ಟ ಒಬ್ರ ಮೇಲೆ ಒಬ್ರಿಗೆ. 5-6 ಜನ ಇದ್ವಿ. ಜೊತೆಗೆ ವಿಶಾಲ್ ಮಿಶ್ರಾ ಅನ್ನೋದೊಂದು ಅಖಂಡ ಪ್ರತಿಭೆ. ಅದು ಸಂಗೀತದ ಒಳ ಹೊರಗೂ ಗೊತ್ತು ಆ ವ್ಯಕ್ತಿಗೆ. ಕಂಪೋಸರ್ ಕೂಡ, ಆತನೇ ಗಾಯಕ. ಎಲ್ಲ ಭಾಷೆಯಲ್ಲೂ ಅವರೇ ಹಾಡಿರೋದು ವಿಶಾಲ್ ಮಿಶ್ರಾ. ಇನ್ನು ಯಶ್ದು ಮತ್ತು ವಿಶಾಲ್ ಮಿಶ್ರಾ ಅವ್ರದ್ದೊಂದು ಅವಿನಾಭಾವ ಸಂಬಂಧ. ಈ ಹಾಡು ಕೇಳ್ತಿದ್ದಂಗೆ ಅನಿಸಿದ್ದು ಕಿವಿಗೆ ಹಿಂಗೆ ಒಳಗೆ ಹೋದರೆ ಹೊರಗೆ ಬರಲ್ಲ ಕಣ, ಅಷ್ಟು ಮುದ್ದಾಗಿದೆ. ವಿಜುವಲ್ಸ್ ನೋಡಿದ್ವಿ. ಒಬ್ಬೊಬ್ಬ ಕವಿಗೂ ಜಿದ್ದಿ ಬಿತ್ತು. ನೀ ಮೊದಲು, ನಾ ಮೊದಲು, ನಂದು ಚೆನ್ನಾಗಿದೆ, ನಿಂದು ಚೆನ್ನಾಗಿದೆ. ಅದು ಅಷ್ಟು ಕಾಂಪಿಟೇಷನ್ಗಳು. ಒಬ್ಬರು ಹಾಡನ್ನು ಇನ್ನೊಬ್ಬರು ಬರೆದದ್ದು ಅದನ್ನು ಹಾಡ್ಬೇಕಾದ್ರೆ ನಾವೆಲ್ಲ ಕೂತಿದ್ದೀವಿ ಅಲ್ಲಿ. ಒಂದು ಕನ್ನಡದ ಹಾಡಬೇಕಾದ್ರೆ ದೇಶದ ಸುಮಾರು ಕವಿಗಳಲ್ಲಿ ಕೂತಿದ್ದಾರೆ. ಅದು ತುಂಬ ಅಪರೂಪದ ಘಳಿಗೆ. ಅದು ಹಂಗಾಗಲ್ಲ ನಾರ್ಮಲಿ ಯಾವ ಸಿನಿಮಾಗೂ. ಒಬ್ಬೊಬ್ಬ ರಾಜ್ಯದಿಂದನೂ ಒಬ್ಬೊಬ್ಬರು ಪಂಡಿತರು ಬಂದಿದ್ದಾರೆ. ಅಷ್ಟು ಪಂಡಿತರ ಮುಂದೆ ಒಬ್ಬ ಸಂಗೀತ ಪಂಡಿತ ಹಾಡ್ತಾ ಇದ್ದಾನೆ ಅದನ್ನ. ಮತ್ತು ಒಂದು ಕನ್ನಡದ, ನೀವೆಲ್ಲ ನೋಡಿ ನಿನ್ನೆ ಮೊನ್ನೆ ಅಂಬೆಗಾಲಿಡ್ತಿದ್ದ ಹುಡುಗ ಈ ಮಟ್ಟಕ್ಕೆ ಬೆಳೆದದ್ದು. ಅಲ್ಲಿ ಆತ ಕೂತ್ಕೊಂಡು ಅದನ್ನು ಕೇಳಿಸ್ಕೊತಿದ್ದಾರೆ. ಒಬ್ಬ ನಿರ್ದೇಶಕಿ ಮತ್ತು ಒಂದು ಅದ್ಭುತವಾಗಿ ಕ್ಯಾಮ್ರಾ ವರ್ಕ್ ಮಾಡಿರೋ ಅವ್ರ ಪತಿ, ಎಲ್ಲರೂ ಸೇರಿ ಒಂದು ಟೀಮ್ ವರ್ಕ್ ಅಂತ ಕರೀತಾರಲ್ಲ, ತುಂಬ ದೊಡ್ಡ ಟೀಮ್ ಅದು, ಸಣ್ಣ ಟೀಮ್ ಅಲ್ಲ. ಆಮೇಲೆ ಅಲ್ಲಿ ನನಗೆ ಇನ್ನೂ ಭಾಳ ಖುಷಿಯಾಗಿದ್ದಂದರೆ ಒಂದು ಮಿನಿ ಕರ್ನಾಟಕ ಫಾರ್ಮ್ ಆಗಿದೆ ಅಲ್ಲಿ ಉತ್ತರ ಭಾರತದಲ್ಲಿ. ನಾಯಕ ನಟ ಯಶ್ ಆಫೀಸಲ್ಲಿದ್ದ ಹುಡುಗರು ಅಲ್ಲಿ ನಾನು ಹೋದ ದಿವಸ ಬೆಂಗಳೂರಿಂದ ಮುದ್ದೆ ಬಂದಿತ್ತು. ಇಲ್ಲ, ಮನೆಯಿಂದ ಮಾಡಿ ಅದ್ಯಾವುದೋ ಬಿರಿಯಾನಿ ರೈಸು ಇತ್ಯಾದಿ. ನಾನು ಕೇಳಿದೆ, ದಿನ ಬರುತ್ತಾ ಅಂತ. ಇಲ್ಲ ಯಾರೋ ಬರೋರಿದ್ದು ತರಿಸ್ದೆ. ಸರಿ ಇದೆ, ನಾನು ತಿಂದೆ. ಅದು ರಾಧಮ್ನವ್ರು ಮಾಡಿರೋದಂತೆ, ರಾಧಿಕಾ ಪಂಡಿತ್ ಅವರು. ಸರಿ, ಅಲ್ಲಿಂದ ಶುರು ಆಯ್ತದು ಕನ್ನಡದ್ದೊಂದು. ಅವು ದೊಡ್ಡ ಸ್ಟುಡಿಯೋ, ಅಲ್ಲಿರೋ ಎಲ್ಲ ಕನ್ನಡಿಗರನ್ನು ನೋಡ್ತಾ ನಂಗೆ ಸಂತೋಷ ಆಗೋಯ್ತು. ಅಲ್ಲಿ ಇಡೀ ಕರ್ನಾಟಕ ಇಲ್ಲಿ ಶಿಫ್ಟ್ ಮಾಡ್ಕೊಂಡಿದ್ದಾನೆ. ಅಂದರೆ ಅಲ್ಲಿ ಟೋಟಲ್ ಟಾಕ್ಸಿಕ್ ತಂಡದಲ್ಲಿದ್ದ ಕನ್ನಡಿಗರು. ಆವಾಗ ಸಹಜವಾಗಿಯೇ ಆತ ಕವಿ ಹೃದಯಿ ಕನ್ನಡಿಗ, ನಾನು ಕನ್ನಡದಿಂದ ಬರೆಯೋಕ್ಕೆ ಹೋಗಿದ್ದೀನಿ. ನಮ್ಮದೇ ಒಂದು ಐಲ್ಯಾಂಡ್ ಆಗ್ಬಿಡುತ್ತಲ್ಲಿ. ಇಡೀ ರಾಷ್ಟ್ರ ಒಂದು, ಕರ್ನಾಟಕ ಒಂದು ಅನ್ನೋ ಥರ ಇದ್ವಿ ನಾವಲ್ಲಿ. ಸೊ ಮಜಾ ಇತ್ತು ಅದು. ಎಲ್ಲಿ ಸ್ನೇಹ ಇರುತ್ತೋ ಅಲ್ಲಿ ಕೆಲಸಗಳು ಅದ್ಭುತವಾಗಿ ಆಗುತ್ತೆ. ಇವತ್ತು ನೆನ್ನೆದಲ್ಲ ಆತನ ಹಠ ನೋಡಿರೋದು ನಾನು. ಮತ್ತು ವಿಶಾಲ್ ಮಿಶ್ರಾ ಶ್ರಮ ಕೂಡ, ಅದನ್ನು ನಿಜಕ್ಕೂ ಮೆಚ್ಚಲೇಬೇಕು. ಅಷ್ಟೂ ಭಾಷೆಯಲ್ಲಿ ಆ ಪಿಚ್ಚಿಗೆ ಹೋಗಿ ಹಾಡೋದಿದೆಯಲ್ಲ, ಅದು
ಈ ಗ್ರಹದಲ್ಲಿ ಇಲ್ಲ, ಅದು ಪಕ್ಕದ ಗ್ರಹದಲ್ಲಿದೆ, ಪಿಚ್ ಅಂತ ಕರೀತಾರೆ. ಎಲ್ಲ ನಾವು ಹೇಳೋಕ್ಕೆ ಆಗಲ್ಲ, ಅದು ಮಿತಿ ಮೀರಿ ನೋಡೋಣ ಬಾ ಅನ್ಬೇಕಂದ್ರೆ ಆ ಪಿಚ್ಚಿಗೆ ಹೋಗಿನೇ ಹಾಡ್ಬೇಕು ಅದನ್ನ. ಇನ್ನೂ ಒಂದು ಹಾಡಿದೆ, ಅದು ಈ ಗ್ರಹ ಅಲ್ಲ, ಪಕ್ಕದ ಗ್ರಹ ಅಲ್ಲ, ಯುರೇನಸ್ ನೆಪ್ಚೂನ್ ಪ್ಲೂಟೋನು ದಾಟ್ಕೊಂಡು ಅಲ್ಲೆಲ್ಲೋ ಇದೆ, ಆ ಪಿಚ್ಚಿಗೆ ಹೋಗಿ ನಿರರ್ಗಳವಾಗಿ ಹಾಡ್ತಾರಾತ. ಅಂದರೆ ಸ್ವರದ ತಲೆ ಮೇಲೆ ನಿಂತು ಅಕ್ಷರನ ಆಚೆ ಬಿಡೋ ತಾಕತ್ತಿರೋ ಪಂಡಿತ. ಅದಕ್ಕೆ ಸರಿಯಾಗಿ ಇಡೀ ತಂಡ ಹಿಂಗೆ ನಿಂತಿರುತ್ತೆ. ಈ ಜಾಂಟಿ ರೋಡ್ಸ್ ಫೀಲ್ಡಿಂಗ್ ಮಾಡ್ತಾನಲ್ಲ, ಆ ಥರ ತಪ್ಪು ಸರಿನ ನೋಡ್ಕೊಳ್ಳೋದು ತಂಡಗಳು. ಇಲ್ಲಿ ಆ ಕೆಲಸನ ತುಂಬ ಶ್ರದ್ಧೆಯಿಂದ ಮಾಡಿದ್ರೆ, ತುಂಬ ಪ್ರೀತಿಯಿಂದ ಮಾಡಿದ್ರೆ, ತುಂಬ ಆನಂದಪಟ್ಟು ಮಾಡಿದ್ರೆ ಕೇಳುಗನಿಗೂ ನೋಡುಗನಿಗೂ ಅದೇ ಆನಂದ ಹುಟ್ಟುತ್ತೆ ಅನ್ನೋದಕ್ಕೆ ಸಾಕ್ಷಿ ತಬಾಹಿ. ಸೊ ನೀವು ಎಷ್ಟು ಅವಧಿ ತಗೊಂಡ್ರಿ ಈ ಹಾಡನ್ನು ಬರೆಯೋದಕ್ಕೆ ಅಂತ? ಅಂದರೆ ಎಷ್ಟು ಮಿನಿಟ್ಸ್ ತಗೊಂಡ್ರಾ, ಅವರ್ಸ್ ತಗೊಂಡ್ರಾ? ಬರೆಯೋದು ಬೇಗ, ರಿಪೇರಿ ಜಾಸ್ತಿ ಇರುತ್ತೆ ನಂದು. ತುಂಬಾ ಬೇಗನೆ ಬರೆದೆ, ಅಂಥ ತಡ ಏನಾಗಲಿಲ್ಲ. ಇಲ್ಲಿಂದ ಹೋಗೋಷ್ಟರಲ್ಲೇ ಒಂದಿಷ್ಟು ಸ್ಟ್ರಕ್ಚರಿಂಗ್ ಆಗಿತ್ತು ನನ್ನ ತಲೆಯಲ್ಲಿ. ಅಲ್ಲಿ ಹೋದ ಮೇಲೆ ವಿಜುವಲ್ಸ್ ನೋಡಿದ ಮೇಲೆ ಅಂತೂ ಆನಂದ ಆಗೋಯ್ತು. ಅಲ್ಲಿ ಕೂಡಲೇ ಮುಗಿಸ್ದೆ. ಎಲ್ಲರದ್ದು ವರ್ಷನ್ಸ್ ಬಂದು ಎಲ್ಲರೂ ಕಾಂಪಿಟೇಷನ್ಗೆ ಬಿದ್ದು ನಂದು ಮುಂದು ನಾ ಮುಂದು ತಾ ಮುಂದು ಅಂತ ಹಾಡಿಸಿದ ನಂತರನೂ ನನ್ನ ರಿಪೇರಿ ಕೆಲಸ ನಡೀತಾನೆ ಇತ್ತು. ನಾರ್ಮಲಿ ಒಂದು ಹಾಡಿಗೆ ಎಷ್ಟು ಟೈಮ್ ತೊಗೋಬೇಕು ಅದಕ್ಕಿಂತ ಕಡಿಮೆ ಅವಧಿಯಲ್ಲೇ ಬರೆದೆ. ಸರ್, ಈಗ ತಬಾಹಿ ಈಗ ಅದು ಹಿಂದಿ ವರ್ಡು, ಉರ್ದು ವರ್ಡು ಅಂತ ಕೇಳ್ಪಟ್ಟಿದ್ದೀನಿ. ಸೊ ಅದು ಬೇಡ, ಕನ್ನಡದ್ದೇ ಒಂದು ವರ್ಡ್ ಹಾಕಿ ಅಂತ ಹೇಳಿದಿದ್ರೆ ಭಟ್ರು ಯಾವ ವರ್ಡ್ನ ಗೀಸ್ತಿದ್ರು ಅಂತ? ನಗಾರಿ. ನಗಾರಿ ಅಂತ ಬರುತ್ತೆ ಒಂದು ವಾದ್ಯ. ಆ ನಗಾರಿ ಅಂತ ಬರೋದು ಒಂದು ವರ್ಷನೂ ಮಾಡಿದ್ದೆ ಅದು ಕನ್ನಡಕ್ಕೆ. ಕೊನೆಗೆ ತಬಾಹಿ ಇಡೀ ರಾಷ್ಟ್ರದಲ್ಲಿ ಒಂದು ಕಾಮನ್ ಪದ, ಯಾರು ಟೈಪ್ ಮಾಡಿದರೂ ಒಂದೇ ಪದ ಇರಬೇಕು ಅನ್ನೋ ಒಂದು ಆ ತಂಡದ ತೀರ್ಮಾನಕ್ಕೆ ಬದ್ಧನಾಗಿ ಅದನ್ನ ಮತ್ತೆ ತಬಾಹಿ ಅಂತಲೇ ನಾನು ರಿಟೈನ್ ಮಾಡಿಕೊಂಡೆ. ನೀವು ಅವಾಗಲೇ ಹೇಳಿದ್ರಿ ಹುಡುಗಿರು ಬೇಗ ಅರ್ಥ ಮಾಡ್ಕೊಳ್ತಾರೆ, ಹುಡುಗರು ಟ್ಯೂಬ್ಲೈಟು ಅಂತ ಹೇಳ್ಬಿಟ್ಟು. ಮತ್ತು ನೀವು ಹೆಂಗೆ ಬರೋದ್ರಿ ಅದನ್ನು? ನನ್ನ ಒಳಗಡೆ ಒಬ್ಬ ಹುಡುಗಿ ಇದ್ದಾಳೆ, ಯಾವ ಬೇಕೋ ಅವಾಗ ಮಾತ್ರ ಅವಳು ಆಚೆ ಬರ್ತಾಳೆ. ಇದು ಗೊತ್ತೇ ಇರಲಿಲ್ವಲ್ಲ ಸರ್, ಬ್ರೇಕಿಂಗ್ ನ್ಯೂಸ್. ಶೃಂಗಾರದಂಗಾರ ಸಿಡಿದೇಳಲು ಅಂದಿದ್ದು ಅವಳೆ, ಕೊರೆದ ಉಗುರ ಕವಿತೆ ಮಧುರ ಅನ್ನೋದು ಅವಳೆ. ನಾವು ಒಂಥರ ಅರ್ಧನಾರೀಶ್ವರನ್ ಥರ, ಏನು ಮಾಡೋಕ್ಕಾಗಲ್ಲ. ಸರ್, ಒಂದು ಪರ್ಸ್ನಲ್ ಕ್ವಶನು, ನೀವು ನಿಮ್ಮ ರಿಯಲ್ ಲೈಫ್ನಲ್ಲಿ ಎಷ್ಟು ರೊಮ್ಯಾಂಟಿಕ್? ಯಾಕಂದರೆ ಈ ಥರದ್ದೊಂದು ಸಾಹಿತ್ಯ ಬೇಕು ಅಂತ ಅಂದಾಗ ಯಶ್ ಅವ್ರು ಯಾರನ್ನ ಬೇಕಿದ್ರೂ ಕರೆಸ್ಬೋದಿತ್ತು. ಸೊ ಭಟ್ರನ್ನೇ ಕರೆಸ್ಕೊಂಡು ಅವರೇ ಸರಿ ಇದಕ್ಕೆ ಅಂತ ಹೇಳ್ಬಿಟ್ಟು ನಿಮ್ಮನ್ನೇ ಕರೆಸಿದ್ದಾರೆ. ಸೊ ನೀವು ಎಲ್ಲ ಗಡಿದ ಟೋಣ ಬಾ, ಎಲ್ಲ ಮಿತಿ ಮೀರೋಣ ಬಾ ಅಂತ ಎಷ್ಟು ಸರಿ ಹಾಡಿದ್ದೀರ ನಿಮ್ಮ ಲೈಫ್ನಲ್ಲಿ? ಇದು ಈ ಊರಲ್ಲಿ ದೊಡ್ಡ ಪೋಲಿ ಯಾರು ಅಂದರೆ ಇವನು ಅಂದಂಗಿದೆ ನೀವು. ಆಯ್ತದ ಅಂದ್ರೆ ಅದೇನೇನು ಅಂತೀರ, ಹುಚ್ಚ ಅಂದ್ರಿ. ಈಗ ಒಂದು ಮಟ್ಟದ ಪೋಲಿತನ ಇಲ್ಲ ಅಂದರೆ ಅದು ಆ ಬದುಕನ್ನು ನಾನು ಬದುಕು ಅಂತಲೇ ಅನ್ನಲ್ಲ. ಈಗ ನಾವು ಯಾವ ಮಟ್ಟದ ಪೋಲಿ, ನನ್ನ ಹೆಂಡತಿ ಫ್ರೆಂಡ್ಸ್ ಎಲ್ಲ ಹೇಳಿದ್ರು, ಅವ್ನು ಹೆಂಗೆ ಬದುಕ್ತೀಯ ಅವನ ಜೊತೆ, ಯಾಕೆ ಏನಾಯ್ತು ಅಂತ ಕೇಳಿದೆ. ಇದನ್ನ ಈ ಹಾಡು ಬರೆದಿದ್ದೆ, ಪರವಾಗಿಲ್ಲ ಪಂಕಜ, ದೊಡ್ಡ ಪೋಲಿನ ನಿನ್ನ ಗಂಡ ಅಂತ ಕೇಳಿದ್ರಂತೆ. ಇವಳು ಹ್ಞೂ ಅನ್ಬೇಕಾ ಅದಕ್ಕೆ, ಯಾರು ನನ್ನ ಹೆಂಡತಿ. ಆಮೇಲೆ ಈ ಯಾವ್ದಾರು ಎಣ್ಣೆ ಹಾಡು ಬರ್ದ್ವಿ. ಎಣ್ಣೆ ಹಾಡು ಬರ್ತಿದ್ದಂಗೆ ರೋಡಲ್ಲಿ ಯಾರೋ ಸಿಗ್ತಾರೆ, ಫೋಟೋ ತೆಗೆಸ್ಕೊತಾರೆ. ಅವ್ರು ಕೇಳ್ತಾರೆ, ಸರ್ ದೊಡ್ಡ ಎಣ್ಣೆ ಗಾಡಿನ ಸರ್ ನೀವು? ಹ್ಞೂ ಅನ್ಬೇಕು. ಆಮೇಲೆ ನಾನು ಜಯಂತ್ ಕಾಯ್ಕಿಣಿಯಲ್ಲಿ ಇಡ್ಲಿ ತಿನ್ನೋಕೆ ಹೋಗಿದ್ವಿ. ಅಲ್ಲಿ ಯಾರೋ ಕೇಳಿದ್ರು, ಸರ್ ತುಂಬ ಜನ ಹುಡುಗಿರು ಹೋಗಿದಾರಲ್ಲ ಸರ್, ಅನಿಸುತ್ತಿದೆ ಯಾಕೋ ಇಂದ ಬರೆದ್ರಿ ಅಂದರೆ ಒಂದು ಹುಡುಗಿ ಕಳ್ಕೊಂಡ್ರೆ ಬರಿಬೇಕಾದ್ನ, ಅಥವಾ ಕೊರೆದ ಉಗುರ ಕವಿತೆ ಮಧುರ ಅಂತ ಬರಿಬೇಕಂದ್ರೆ ನಾನು ಯಾವ್ದಾದ್ರು ಹುಡುಗಿ ಕೆರೆದು ಬರಿಬೇಕಾ? ಹಂಗೆ ಏನು ನಮಗೆ ಗೊತ್ತಿಲ್ಲ ಸರ್. ಎಷ್ಟೋ ಕವಿಗಳು, ಎಷ್ಟೋ ನಿರ್ದೇಶಕರು ಏನೇನೋ ಸಿನಿಮಾ ಮಾಡಿರ್ತಾರೆ, ಅದು ಕಂಡು ಕೇಳಿ. ಈಗ ನಮ್ಮ ನಿಮ್ಮೆಲ್ಲರ ಗೆಳೆಯ ಸಾರ್ವಕಾಲಿಕ ಭಾಮೈದ ಪ್ರವೀಣನ ಬದುಕಲ್ಲಿ ಏನೋ ನಡೆದಿರುತ್ತೆ, ಅದನ್ನ ಹೇಳಿರ್ತಾನೆ ನನಗೆ. ನಿಮ್ಮ ಬದುಕಲ್ಲಿ ಏನೋ ನಡೆದಿರುತ್ತೆ, ನೀವು ಹೇಳಿರ್ತೀರ ಟೀ ಕುಡ್ಕೊಂಡು, ಅದನ್ನೇ ನಾವು ಅಡಾಪ್ಟ್ ಮಾಡ್ಕೊಂಡು ಅದನ್ನ ಮಾಡಿರ್ತೀವಿ. ಅದು ನಿಮ್ಮ ಅನುಭವನ ನಾವು ಜನರಿಗೆ ತಲುಪಿಸ್ತಾ ಇರ್ತೀವಿ. ಹಂಗಂತ ನಾವೇ ಅಂದ್ಬಿಟ್ರೆ ಹೆಂಗೆ ನೀವು? ಅಲ್ಲ, ನೀವು ಒಂದೇ ಸಾಂಗ್ ಬರ್ದಿದ್ರೆ ನಾನು ಈ ಪ್ರಶ್ನೆ ಕೇಳ್ತಿರ್ಲಿಲ್ಲ. ಯಾಕಂದರೆ ಕಡ್ಡಿಪುಡಿನಲ್ಲಿ ಸೌಂದರ್ಯ ಸಮರ, ಆಮೇಲೆ ಶೃಂಗಾರದ ಹೊಂಗೆ ಮರಚು ಬಿಟ್ಟಿದೆ.
ಹೋಲಿ ಬಿಟ್ರೆ ಹೂವು ಹಣ್ಣು ಕಾಯಿ ಎಲ್ಲ ಬಿಟ್ಬಿಡ್ತದು. ಅದಕ್ಕೆ ಕೇಳಿದ್ದು ಸರ್ ಈ ಪ್ರಶ್ನೆ. ಇರಬೇಕು. ನಾನು ವೈಯಕ್ತಿಕವಾಗಿ ನೋಡುಗರಲ್ಲಿ ಮತ್ತು ನಾಡಿಗೆ ನಾನು ಹೇಳಲು ಇಚ್ಛಿಸುವುದೇನೆಂದರೆ, ನಾನು ಅವಾಗ ಪರಮ ಪೋಲಿ ಥರ ಇರೋದು ಹೌದು. ಅದನ್ನು ಮತ್ತೆ ಮತ್ತೆ ಕೇಳಿ ನೀವು ನನಗೆ ಪೋಲಿ ಪಟ್ಟನ ಮತ್ತೆ ಕೂರಿಸ್ಬಿಡು. ಒಂದು ಸತಿ ಕೂರಿಸಿದ್ದೀರಿ, ನಾನು ಪೋಲಿ ಒಪ್ಪಿಕೊಂಡೆ. ಆ ಥರ ಏನಿಲ್ಲ ಸರ್. ಇನ್ನೊಂದು ನೀವೊಂದು ವರ್ಡ್ ಬರೆದಿದ್ದೀರಾ, ಅಸಾಧಾರಣ ಹಾಡು ಜೊತೆಗೆ ಅದ್ಭುತವಾದ ಪ್ರೆಸೆಂಟೇಷನ್ ಅಂತ. ಸೊ ನಿಮಗೆ ಈಗ ಹಾಡು ಸಾಹಿತ್ಯ ಎಲ್ಲರೂ ಮೆಚ್ಕೊಂಡಿದ್ದಾರೆ ಕರ್ನಾಟಕದಲ್ಲಿ. ಈ ಪ್ರೆಸೆಂಟೇಷನ್ ಬಗ್ಗೆ, ಹಾಡಿನ ಪ್ರೆಸೆಂಟೇಷನ್ ಬಗ್ಗೆ ಭಟ್ರು ಏನು ಹೇಳ್ತಾರೆ ಅಂತ? ನಾನು ಆ ಟಾಕ್ಸಿಕ್ನ ಮೊದಲನೇ ಟ್ರೈಲರ್ ಅಥವಾ ಟೀಸರ್, ಅಲ್ಲಿಂದ ಇಲ್ಲಿವರೆಗೂ ಬಂದಿರೋವಂಥ ವಿಜುವಲ್ಸ್ ಅಂದರೆ ಶಾರ್ಟ್ಸ್, ನಾಯಕ ನಟ ಯಶ್ ಅವ್ರನ್ನ ತೋರಿಸಿರೋ ರೀತಿ, ಧ್ವಾನಿ ಅವ್ರನ್ನ ತೋರಿಸಿರೋ ರೀತಿ, ಬೇರೆ ಬೇರೆ ಪಾತ್ರಗಳನ್ನ ತೋರಿಸಿರೋ ರೀತಿ, ತುಂಬ ದೊಡ್ಡ ಪಾತ್ರವರ್ಗ, ಮತ್ತು ಆ ಬ್ಯಾಕ್ಗ್ರೌಂಡು, ಇದೆಲ್ಲ ನೋಡ್ತಿದ್ರೆ ಆ ಕ್ಯಾಮೆರಾಮನ್ ಇದ್ದಾರಲ್ಲ, ಛಾಯಾಗ್ರಾಹಕ, ಆತ ಯಾವುದೋ ಒಂದು ವಿಶೇಷ ಶಕ್ತಿ ಪಡ್ಕೊಂಬಂದಿದ್ದಾರೆ ಅನಿಸುತ್ತೆ. ಆ ಥರ ಪ್ರೆಸೆಂಟೇಷನ್ ಬರೀ ಇಲ್ಲಿದ್ದರೆ ಆಗಲ್ಲ. ಈಗ ಇದೇ ಒಂದು ಇಂಟರ್ವ್ಯೂನ ತುಂಬ ಕೆಟ್ಟದಾಗಿ ಲೈಟ್ ಹಾಕಿ ಎಲ್ಲೆಲ್ಲಿಂದನೂ ತೆಗೆದ್ರೆ ನಿಮ್ಮ ಛಾಯಾಗ್ರಾಹಕ ನೋಡೋನಿಗೆ ನಾವು ಮಾಡೋ ಮೋಸ ಅದು. ನಿಮ್ಮ ಮುಖ ಕಾಣಿಸ್ಬೇಕು, ನನ್ನ ಮುಖ ಕಾಣಿಸ್ಬೇಕು, ನನ್ನ ದನಿ ಕೇಳಿಸ್ಬೇಕು, ಇಲ್ಲೇನೋ ಒಂದಿಷ್ಟು ಗೊಂಬೆ ಇಡಬೇಕು, ಇವೆಲ್ಲ ಗುದ್ದಾಡ್ತಾರಲ್ವ. ಹಾಗೇ ಒಂದು ರಾಷ್ಟ್ರ ಮಟ್ಟದ, ಜಾಗತಿಕ ಮಟ್ಟದ ಸಿನಿಮಾ ಮಾಡ್ತಿದ್ದೀವಿ ಅಂದಾಗ ಒಂದೊಂದು ಸಣ್ಣ ಶಾರ್ಟ್ ತೆಗಿಬೇಕಾದ್ರೂ ಅಷ್ಟು ತಲೆ ಕೆಡಿಸ್ಕೋಬೇಕು, ಅಷ್ಟು ಶ್ರದ್ಧೆಯಿಂದ ತೆಗಿಬೇಕು, ಅದನ್ನ ಕ್ರಿಯೇಟ್ ಮಾಡಬೇಕು. ಆ ಪ್ರೆಸೆಂಟೇಷನ್ನಿಗೆ ನಾನು ಒಬ್ಬನೇ ಅಲ್ಲ, ಇಡೀ ರಾಷ್ಟ್ರದಲ್ಲಿ ನೀವು ಯಾರನ್ನೇ ಕೇಳಿ ಆ ಪ್ರೆಸೆಂಟೇಷನ್ಗೆ ಹಿಂಗಂತ ನಮಸ್ಕಾರ ಮಾಡ್ತಾರೆ. ಅದನ್ನು ಸಾಧಿಸ್ತಾ ತಂಡ, ಅದು ಗೀತು ಮೋಹನ್ ದಾಸ್ ಅವರ ಸ್ಪೆಷಲ್ ಅಚೀವ್ಮೆಂಟ್ ಅಂತಲೇ ಅಂದರೆ ತಪ್ಪಾಗಲಾರ್ದು. ಒಂದು ನಾವು ಸುಲಭವಾಗಿ ಹೇಳ್ಬಿಡ್ತೀವಿ, ಒಂದು ಕಥೆ ಸಿನಿಮಾ ನೋಡ್ಬಿಟ್ಟು ಚೆನ್ನಾಗಿಲ್ಲ ಏನೋ ಅಂದ್ಬಿಡ್ತೀವಿ. ಒಂದೊಂದು ಶಾರ್ಟ್ ಹಿಂದೆನೂ ಇಡೀ ತಂಡ ಸತ್ತಿರುತ್ತೆ, ಅಷ್ಟು ಶ್ರಮ ಇರುತ್ತೆ. ಅದು ಮಾಡಿನೂ ಚೆನ್ನಾಗಿ ಕಾಣಲ್ಲ ಎಷ್ಟೋ ಸಿನಿಮಾಗಳು, ಬಟ್ ಇದು ಯಾವ ಲೆವೆಲ್ಲಿಗೆ ಕಾಣಿಸುತ್ತೆ. ಪ್ರೆಸೆಂಟೇಷನ್ ಅಂದರೆ ಒಂದು ಕೊಡುಗೆ ಕೊಡ್ತಾ ಇರೋದು, ಅದು ನೋಡಿ ನಿಮಗೋಸ್ಕರ ತೆಗೆದಿದ್ದೀವಿ, ಅದು ಕನೆಕ್ಟ್ ಆಯಿತು ಜನಕ್ಕೆ. ಒಂದೊಂದು ಶಾರ್ಟು, ಒಂದೊಂದು ಕ್ಲೋಸಪ್ಪು, ಯಶ್ದಿರ್ಬೋದು, ಧ್ವನಿ ಅವ್ರದ್ದಿರಬಹುದು, ಬೇರೆ ಬೇರೆ ನಟರದ್ದಿರಬಹುದು, ಪ್ರತಿಯೊಂದೂ ಡಬಲ್ ಟಿಕ್ ಮಾಡೋಣ ಅನಿಸುತ್ತೆ. ಒಂದು ಟಿಕ್ಕಿಗೆ ಓಕೆ ಆಗಲ್ಲ, ಅದು ಇನ್ನೊಂದು ಸತಿ ನೋಡೋಣ ಅನಿಸುತ್ತೆ. ಅದನ್ನು ಸಾಧಿಸಬೇಕು ಅಂದರೆ ತಂಡಕ್ಕೊಂದು ಬೇರೆ ನರ ಇರಬೇಕು, ಬೇರೆ ತಾಕತ್ತಿರಬೇಕು. ಆ ಟಾಕ್ಸಿಕ್ ತಂಡಕ್ಕೆ ಅದಿದೆ, ಇನ್ಕ್ಲೂಡಿಂಗ್ ನಿರ್ಮಾಪಕರು. ಅವರು ಅದಕ್ಕೆ ಹೂ ಕೊಡಬೇಕಲ್ಲ. ನಾವು ಮಾಡ್ತೀವಿ ಅಂತ ನೀವು ಒಂದು ಇಂಟರ್ವ್ಯೂನ ನಾನು ಹೋಗಿ ನಯಾಗರ ಫಾಲ್ಸಲ್ಲಿ ನೀರು ಮಧ್ಯೆ ಭಟ್ರನ್ನ ಕೂರಿಸಿ ಇಂಟರ್ವ್ಯೂ ಮಾಡ್ತೀನಿ ಅಂತ ನೀವು ಅನ್ಬೋದು. ಟಿ ವಿನೇನು ಮಾಲಕರು ಒಪ್ಪಬೇಕಲ್ಲ. ಒಪ್ಪಿದ್ರೆ ನೀವು ಎಲ್ಲಿಗೆ ಬೇಕಾದ್ರೂ ಹೋಗಿ ಇಂಟರ್ವ್ಯೂ ಮಾಡ್ತೀರಾ. ಹಂಗೆ ಒಪ್ಪಿದ್ದಾರೆ KVN ಸಂಸ್ಥೆ. ಎಲ್ಲ ರೀತಿಯ ಪ್ರೆಸೆಂಟೇಷನ್ಗೆ ಮೂಲ ಒಂದು ಸಾಥ್ ಕೊಟ್ಟಿರೋ ಸಂಸ್ಥೆ ಅದು. ಇವು ಎಲ್ಲವೂ ಸೇರಿ ಆಗಿರೋದ್ರಿ ಟಾಕ್ಸಿಕ್, ಎಲ್ಲರ ಶ್ರಮ ಸೇರಿ ಆಗಿರೋದು. ಸರ್, ಈಗ ಇದ್ರ ಜೊತೆಗೆ ಇನ್ನೂ 2 ಹಾಡುಗಳನ್ನ ಬರ್ತಿದ್ದೀರಂತೆ. ಸೊ ಯಾವ ಥರ ಇರುತ್ತೆ ಆ 2 ಹಾಡುಗಳು? ಏನೆಲ್ಲ ನಿರೀಕ್ಷೆ ಮಾಡ್ಬೋದು ಕನ್ನಡದ ಆಡಿಯನ್ಸ್ ಅಂತ ಹೇಳಿ? ಒಂದು ಶೋಕಗೀತೆ ಅನ್ಬಹುದು, ಬಟ್ ಅದರಲ್ಲಿ ಒಂದು ವಿಪರೀತ ವಿಶಿಷ್ಟವಾದ ವೇದಾಂತ ಇದೆ. ಅದು ನೆಕ್ಸ್ಟ್ ರಿಲೀಸ್ ಆಗಬಹುದು. ಇನ್ನೊಂದು ಫೀಮೇಲ್ ಸೋಲೋ, ಪ್ರೇಮದ ಬಗ್ಗೆ. ಅದೂ ನನಗೆ ತುಂಬ ಇಷ್ಟ ಆಯ್ತು ಅದನ್ನ ಬರೆದಾಗ. ಈ 3 ಹಾಡುಗಳು 3 ಬೇರೆ ಬೇರೆ ಡೈಮೆನ್ಷನ್ಸಲ್ಲಿದ್ದಾವೆ. ಅವು ಯಾವಾಗ ರಿಲೀಸ್ ಆಗುತ್ತೆ ಅನ್ನೋದು ನೀವು ನಾಯಕ ನಟರನ್ನೇ ಕೇಳಬೇಕು, ಗೀತು ಮೋಹನ್ ದಾಸ್ ಅವ್ರನ್ನೇ ಕೇಳಬೇಕು. ಸರ್, ಇನ್ನೊಂದು ಜಸ್ಟ್ ಕ್ಯೂರಿಯಾಸಿಟಿ ಕೇಳ್ತಾ ಇರೋದು, ಲೇಡೀಸ್ ಆ್ಯಂಡ್ ಲೇಡೀಸ್ ಆ ಟೀಸರ್ ಬಗ್ಗೆ. ಎಲ್ಲರೂ ಒಬ್ಬೊಬ್ಬರೇ ಬರ್ತೀರಾ, ಎಲ್ಲರೂ ಒಟ್ಟಿಗೆ ಬರ್ತೀರಾ ಅನ್ನೋದೊಂದು ಲೈನು, ಅದೊಂಥರ ನನಗೆ ಅದನ್ನ ನೋಡೋವಾಗಲೂ ಭಟ್ರೆ ಜ್ಞಾಪಕ ಬಂದರು. ಇದೊಂಥರ ಭಟ್ರು ಲೈನ್ ಥರ ಇದೆಯಲ್ಲ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೊಂದು ಹಾಡು ಬರಿಬೇಕು ಅಂತಂದರೆ ಯಾವ ಥರ ಬರೀತಾರೆ ಭಟ್ರು ಅಂತ? ಒಬ್ಬೊಬ್ಬರೇ ಬರ್ತೀರಾ, ಸಿಂಗಲ್ ಆಗಿ ಸಿಗ್ತೀರಾ ಅಂತ ಕಂಪೋಸರ್ ಇದ್ದರೆ ಮಾಡ್ಬೋದಪ್ಪ. ನೀವು ಸಂಗೀತ ಬರುತ್ತೆ ನಿಮಗೆ? ನಮಗೂ ಬರಲ್ಲ, ಯಾಕೆ ಬೇಕು ಸುಮ್ಮನೆ.
ಸರ್ ಓಕೆ, ಸುಮ್ಮನೆ ತಮಾಷೆ ಕೇಳಿದ್ದು. ಯಶ್ ಅವ್ರ ಜೊತೆ ತುಂಬ ದೊಡ್ಡ ಜರ್ನಿ ಇದೆ ನಿಮ್ಮದು, ಒಳ್ಳೆ ಸ್ನೇಹ ಇದೆ. ಸೊ ಈಗ ಅವರು ಈ ಥರದ್ದೊಂದು ಟಾಕ್ಸಿಕ್ ಸಿನಿಮಾ ಮಾಡ್ತಾ ಇರೋದು, ನೀವು ಅದರಲ್ಲಿ ಒಂದು ಪಾರ್ಟ್ ಆಗಿದ್ದೀರಾ. ಸೊ ಯಾವ ರೇಂಜ್ಗೆ ಇರ್ಬೋದು ಈ ಸಿನಿಮಾ ಅಂತ ಹೇಳ್ಬಿಟ್ಟು, ಈಗ ಆಗಸ್ಟ್ 26 ಮತ್ತೊಂದು ಇತಿಹಾಸ ಬರಿತಿದ್ದಾರೆ ಯಶ್ ಅವರು. ಸೊ ನೀವೇನು ಹೇಳ್ತೀರಾ ಅಂತ ಸರ್? ಒಂದು ಕನ್ನಡದ ಮಾಮೂಲಿ ಹುಡುಗ ಇವತ್ತು ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಕಾರಣ ಏನು ಅನ್ನೋದೇ ನನಗೆ ಬಹಳ ಕುತೂಹಲದ ಪ್ರಶ್ನೆ. ನಾನು ಇವತ್ತು ನೆನ್ನೆಯಿಂದ ನೋಡಿರೋದಲ್ಲ ಯಶ್ ಬೆಳೆದದ್ದನ್ನು. ಬೆಳೆಯೋದಕ್ಕೂ ಮುಂಚೆ ನಾನು ಹಿಂಗೆ ಬೆಳಿಬೇಕು ಅನ್ನೋ ಒಂದು ಹಠ ಇರುತ್ತಲ್ಲ, ಅದು ನಾನು ಅದು ಡಿನೈ ಮಾಡೋಕ್ಕಾಗದೇ ಇರೋ ಹಠ. ಅದು ಯಾರು ಬೇಕಾದ್ರೂ ಅಂದ್ಕೋಬೋದು, ನಾನು ಹಿಂಗೆ ಬೆಳಿಬೇಕು, ನಾನು ಹಿಂಗೆ ಮಾಡಬೇಕು, ನಾನು ಇದೇ ದಾರಿಲಿ ಹೋಗಬೇಕು, ನನ್ನ ಗುರಿ ಇದೆ. ಆ ನಿಶ್ಚಿತತೆ, ಆ ಟಾರ್ಗೆಟ್ಗೆ ಹಿಂಗೆ ಗುರಿ ಇಟ್ಟು ಹಿಂಗೆ ಹೊಡೆಯೋದು, ಅದು ಎಷ್ಟೋ ಜನ ಗುರಿ ಇಟ್ಟು ಹೊಡಿತಾರೆ, ಹೋಗಿ ನಾಟ್ಕೊಳ್ಳಲ್ಲ. ಅದು ಯಶ್ ಜೊತೆಗೆ ರಾಧಿಕಾ ಪಂಡಿತ್ ಅವರು, ಸತೀಶ್ ಎಲ್ಲರೂ ಸೇರಿ ಡ್ರಾಮಾ ಪ್ರಮೋಷನಲ್ಲಿ ನಾನೊಂದಿಷ್ಟು ಬಾಣಗಳಿಟ್ಟಿದೆ, ಇಲ್ಲೂ ಇದೆ ನನ್ನ ಆಫೀಸಲ್ಲಿ. ಹಿಂಗೆ ಡಾರ್ಕ್ ಬೋರ್ಡಿಗೆ ಹಿಂಗೆ ಹೊಡೆಯೋದು. ಯಶ್ ಹಿಂಗೆ ಟೇಬಲ್ ಟೆನ್ನಿಸ್ ಎಲ್ಲ ಆಡ್ತಾ ಇದ್ವಿ, ಎಲ್ಲ ಆಡಿ ಹಿಂಗೆ ಬಿಸಾಕಿದ್ರೆ ನಾಟ್ಲಿಲ್ಲ. ರಾಧಿಕಾ ಪಂಡಿತ್ ಅವ್ರು ಹಿಂಗೆ ಬಿಸಾಕಿದ್ರು, ನಾಟ್ಬಿಡ್ತು ಕರೆಕ್ಟ್ ಬುಲ್ಸೈ. 1.25 ಗಂಟೆ ಪ್ರಾಕ್ಟೀಸ್ ಮಾಡಿ ಹೊಡೆದ ಯಶ್, ಬಿಡಲ್ಲ, ನಾನು ಹೊಡೆಯೋ ತನಕ ಎದ್ದೇಳಲ್ಲ. ಅದು ಹಠ ಅಂದರೆ. ಹಾಗೆ ಬುಲ್ಸೈ, KGF ಕೂಡ ಒಂದು ಬುಲ್ಸೈಯೇ, ನಾನು ಹೊಡಿತೀನಿ, ಆ ಸೆಂಟರ್ ಗುರಿಗೆ ಹೊಡಿತೀನಿ ಅದನ್ನ ಅನ್ನೋದೊಂದು ಹಠ. ಅಲ್ಲಿ ಹೋಗಿ ನಾನು ಈ ಎತ್ತರಕ್ಕೆ ಹಾರ್ತೀನಿ ಅಂತ ನೀನು ಮೊದಲೇ ಅಂದ್ಕೊಳ್ಳಿಲ್ಲ ಅಂದರೆ ಹೈ ಜಂಪಲ್ಲಿ ಆ ಎತ್ತರಕ್ಕೆ ಹಾರಕ್ಕಾಗಲ್ಲ. ಡೌಟ್ ಇದ್ರೆ ಹೆಂಗೆ ಹಾರ್ತೀರ ನೀವು? ಅದಕ್ಕೆ ಸರಿಯಾದ ಪ್ರಿಪ್ರೇಷನ್ನು ಎಲ್ಲದೂ ಸೇರ್ಕೊಂಡಿದ್ದೋದು ಯಶ್, ಒಂದೆರಡು ಇದು ಅಲ್ಲ. ಅದು ಎಲ್ಲರೂ ಹೆಮ್ಮೆ ಪಡಬೇಕು. ಒಂದು ಕನ್ನಡದ ಒಂದು ಕಂದ, ಕನ್ನಡದ ಒಂದು ಮನಸ್ಸು, ಕನ್ನಡದ ಒಂದು ಕವಿ ಮನಸ್ಸು, ಕನ್ನಡದ ಒಂದು ಆ್ಯಕ್ಷನ್ ಪ್ರತಿಭೆ, ಕನ್ನಡದ ಒಂದು ನಟನಾ ಪ್ರತಿಭೆ ಆ ಮಟ್ಟಕ್ಕೆ ಪ್ರಪಂಚಕ್ಕೆ ಕನೆಕ್ಟ್ ಆಗುತ್ತೆ ಅನ್ನೋದು ಪ್ರತಿಯೊಬ್ಬ ಕನ್ನಡಿಗನ ಹೆಮ್ಮೆ. ಅದು ಅದನ್ನು ಸ್ನೇಹಪೂರ್ವಕವಾಗಿ ನೋಡಿದ್ದೀನಿ, ನಿರ್ದೇಶಕನಾಗಿ ನೋಡಿದ್ದೀನಿ, ಪ್ರೇಕ್ಷಕನಾಗಿ ನೋಡಿದ್ದೀನಿ, ಬರಹಗಾರನಾಗಿ ನೋಡಿದ್ದೀನಿ. ಮತ್ತು ಆ ಹಠ ಇಡೀ ಚಿತ್ರತಂಡಕ್ಕಿದೆ. ಟಾಕ್ಸಿಕ್ನಲ್ಲಿರೋ ಪ್ರತಿಯೊಬ್ಬನಿಗೂ ಆ ಹಠ ಇದೆ. ಆ ರೀತಿ ಮಾಡಿಬಿಟ್ಟಿದ್ದಾರೆ ತಂಡನ. ಹಠ ಅದು, ಆ ಹಠ ಇಲ್ಲದೆ ಇಷ್ಟು ದೊಡ್ಡ ರಿಸಲ್ಟ್ಗಳು ಬರೋದಕ್ಕೆ ಸಾಧ್ಯವೇ ಇಲ್ಲ. ಇನ್ನು ಎಷ್ಟೋ ದಿನಗಳ ಕಾಲ ನೆನ್ಪಿಡೋಂಥ ಒಂದು ರಿಸಲ್ಟನ್ನು ಟಾಕ್ಸಿಕ್ ಕೊಡಲಿದೆ ಅನ್ನೋದು ನನ್ನ ಒಂದು ಅನಿಸಿಕೆ, ನನ್ನ ಹಾರೈಕೆ ಕೂಡ. ಅದು ಎಲ್ಲಿ ಸ್ನೇಹ ಇರುತ್ತೋ, ಎಲ್ಲಿ ಪ್ರೀತಿ ಇರುತ್ತೋ ಅಲ್ಲಿ ಕೆಲಸಗಳು ಅದ್ಭುತವಾಗಿ ಆಗ್ತವೆ. ಇಡೀ ರಾಷ್ಟ್ರಕ್ಕೆ ಸ್ನೇಹಿತ ಆಗಿದ್ದಾನೆ. ಇವತ್ತು ನೀವು ಒಂದು ರಾಜಸ್ಥಾನ ಮೂಲೆಗೆ ಹೋಗಿ, ಒಂದು ಒರಿಸ್ಸಾ ಮೂಲೆಗೆ ಹೋಗಿ, ಒಂದು ಪಂಜಾಬ್ ಮೂಲೆಗೆ ಹೋಗಿ, ಯಾವುದೋ ಒಂದು ಹೇರ್ ಕಟ್ ಶಾಪಲ್ಲಿ ಯಶ್ ಅವರ ಫೋಟೋನ ಹಾಕ್ಕೊಂಡಿರ್ತಾನೆ, ರಾಕಿ ಭಾಯ್ ಅಂತ ಫುಲ್ ಖುಷಿಯಾಗಿ ಹೇಳ್ತಾನೆ. ಹೀ ಫೌಂಡ್ ಹಿಸ್ ಬ್ರ್ಯಾಕೆಟ್ಸ್ ವೆಲ್. ಒಂದು ಮಾಸ್ ಬ್ರ್ಯಾಕೆಟ್ನ ಅಷ್ಟು ಚೆನ್ನಾಗಿ ಕವರಪ್ ಮಾಡಿಕೊಂಡು ಆ ಗದ್ದಿಗೆಯಲ್ಲಿ ಕೂರೋದಿದೆಯಲ್ಲ, ಅದು ಕೂತಿದ್ದಾನೆ, ಅದನ್ನು ಎಂಜಾಯ್ ಮಾಡಿದ್ದಾನೆ. ಅಷ್ಟು ಶ್ರದ್ಧೆಯಿಂದ ಕೂತು, ನಾನು ಕೂತಿದ್ದೀನಿ ನೋಡಿ ಈ ಗದ್ದಿಗೆಯಲ್ಲಿ, ಅದನ್ನು ನೋಡೋದಕ್ಕೆ ಖುಷಿ ಪಡ್ತಾರೆ, ಸಂಭ್ರಮ ಪಡ್ತಾರೆ ಜನ. ಅದು ಕನ್ನಡಿಗರ ಹೆಮ್ಮೆ ಆ ಕಾರಣಕ್ಕಾಗಿ ಆಗುತ್ತೆ. ಒಬ್ಬ ಮಾಮೂಲಿ ಯುವಕ ಹಂಗೆ ಜರ್ನಿ ಮಾಡ್ಕೊಂಡು ಹೋದ ಅನ್ನೋದು ಪ್ರತಿಯೊಬ್ಬರಿಗೂ ಮಾದರಿ. ಅದು ಅದರ 10% ಅಚೀವ್ ಮಾಡಿದ್ರು ಎಷ್ಟೋ ಜನ ಎಲ್ಲಿಗೂ ಹೋಗ್ತಾರೆ. ಆ ಥರದೊಂದು ಮೈಲ್ ಸ್ಟೋನ್, ಆ ಥರದ ಒಂದು ದಾಖಲೆ ಇತ್ಯಾದಿನ ಬರೆಯೋ ಇಡೀ ತಂಡಕ್ಕೆ ನನ್ನ ದೀರ್ಘ ನಮಸ್ಕಾರ. ಸರ್, ಇದ್ರ ಜೊತೆಗೆ ಇನ್ನೂ ಹೇಳೋದಾದರೆ ಮೇಯ್ನ್ ಇಂಪಾರ್ಟೆಂಟ್ ಅಂದರೆ ನಡೆದು ಬಂದ ಹಾದಿಯನ್ನು ಅವರು ಮರ್ತಿಲ್ಲ. ಈಗ ನಿಮ್ಮನ್ನು ಅವತ್ತು ಹೇಗೆ ಕಾಣ್ತಾ ಇದ್ದಾರೆ, ಇವತ್ತು ಅಷ್ಟೇ ಗೌರವದಿಂದ ಅವ್ರು ಕಾಣ್ತಾರೆ. ಈವನ್ ನಾವು ಯಾರಾದರೂ ಕಂಡ್ರು ಅವ್ರ ಫೇಸ್ ರಿಜಿಸ್ಟರ್ ಆಗಿದ್ದರೆ ನಮ್ಮನ್ನು ಕೂಡ ಅವ್ರು ಮಾತನಾಡಿಸ್ತಾರೆ. ಇವತ್ತು ಪ್ಯಾನ್ ಇಂಡಿಯಾ ಸ್ಟಾರು, ಆ ಥರ ಏನು ಇರಬೇಕಾಗಿದ್ದಿಲ್ಲ, ಅವ್ರ ರೇಂಜೇ ಬೇರೆ ಇದೆ. ಆದರೆ ಅವರು ಆ ಥರ ನಡ್ಕೊಳ್ಳಲ್ಲ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅದು ಈಗ ಒಂದು ಬಸ್ ಜರ್ನಿಲಿ ಅಥವಾ ಒಂದು ಏನೂ ಇಲ್ಲದ ಸ್ಥಿತಿಯಿಂದ ಹಿಡಿದು ಎಲ್ಲ ಇರೋ ಸ್ಥಿತಿಲಿ ಹೋದ ತಕ್ಷಣವೇ ಎಲ್ಲನೂ ಮರಿತಾನಲ್ಲ, ಅವನು ಎಲ್ಲಿಗೂ ಹೋಗಲ್ಲ. ಅವನು ಎಷ್ಟು ಎತ್ತರಕ್ಕೆ ಹೋದರೂ ಅದನ್ನ ಎತ್ತರ ಅಂತ ಕರೆಯೋಕ್ಕೆ ಆಗಲ್ಲ.
ನೀನು ಹೆಂಗೆ ಹೋದೆ, ನೀನು ಅವತ್ತು ಕಳಿಸ್ತೋರು ಯಾರು, ನೀನು ಯಾಕೆ ನಡೆದೆ, ನೀನು ಯಾರ ಹತ್ರ ಕನಸು ಹಂಚ್ಕೊಂಡೆ, ನಿನ್ನ ಹತ್ರ ಏನೂ ಇಲ್ಲದೆ ಇದ್ದಾಗ ಯಾರ ಜೊತೆಗಿದ್ರು, ನಿನ್ನ ಹತ್ರ ಎಲ್ಲ ಇದ್ದಾಗ ಯಾರ ಜೊತೆಗಿದ್ದಾರೆ, ಇವೆಲ್ಲ ತಕ್ಕಡಿ ತೂಕ ಹಾಕಿ ನೋಡೋಕೆ ಬರಬೇಕು ಒಬ್ಬ ವ್ಯಕ್ತಿಗೆ. ಆ ಬ್ಯಾಲೆನ್ಸ್ ಕಳ್ಕೊಂಡ್ರೆ ಅದನ್ನು ಈಗ ನೀವೇ ಬೈತೀರ, ಎಲ್ಲೋ ಏರ್ಪೋರ್ಟಲ್ಲೋ ಅಥವಾ ಇನ್ನೆಲ್ಲೋ ಸಿಕ್ಕಿದಾಗ ಒಂದು ಹಾಯ್ ಹೇಳಿದಾಗ ಹೆಂಗಿದ್ದೀರಿ ಅಂತ ಕೇಳಲಿಲ್ಲ ಅಂದರೆ ನಿಮ್ಗೆ ಹರ್ಟ್ ಆಗುತ್ತೆ. ಸೊ ಒಬ್ಬ ಸೆಲೆಬ್ರಿಟಿ ಮೊದಲ ಆದ್ಯತೆ ಯಾರನ್ನೂ ಹರ್ಟ್ ಮಾಡಬಾರ್ದು ಅನ್ನೋದು ಅದಿದೆ, ಯಶ್ ಒಳಗಡೆನೇ ಅದಿದೆ. ಹಂಗಾಗಿ ಹೋಗಿ ಆತ ಯಾವ ಲಿಂಕ್ಸನ್ನು ಬಿಡಲ್ಲ, ಯಾವ ಎಮೋಷನ್ಸನ್ನು ಬಿಡಲ್ಲ, ಓವರ್ ಎಮೋಷ್ನಲ್ ಆಗಲ್ಲ. ಆಮೇಲೆ ಪ್ರೊಫೆಷ್ನಲಿ ಯಾರ ಜೊತೆಗೆ ಜರ್ನಿ ಮಾಡಿದ್ರೆ ಆ ಹಡಗು ಸೇಫಾಗಿ ಹೋಗುತ್ತೆ, ಇವೆಲ್ಲ ಜ್ಞಾನ ಇದ್ರೇ ಅಷ್ಟು ದೊಡ್ಡ ಪಾಪ್ಯುಲಾರಿಟಿನ ಮೇಂಟೈನ್ ಮಾಡೋಕ್ಕಾಗೋದು. ಅದನ್ನು ತೀರಾ ಚಿಕ್ಕ ವಯಸ್ಸಿಗೆ ಕಲ್ತಿದ್ದಾನೆ ಅಂತ ಅನ್ಬೋದು. ಆ ವಿನಯಕ್ಕೆ ಮತ್ತೊಂದು ನಮನ, ಒಬ್ಬ ಸ್ನೇಹಿತನಾಗಿ ಯಶ್ಗೆ ನನ್ನ ನಮನ, ಆ ವಿನಯ ಇದೆ ಆತನಲ್ಲಿ. ಸರ್, ನೀವು ಲಿರಿಕ್ಸ್ನ ನಿಮ್ಮ ಇನ್ಸ್ಟಾ ಪೋಸ್ಟ್ನಲ್ಲಿ ಶೇರ್ ಮಾಡಿದ್ರಲ್ಲ, ಆಗ ತುಂಬ ಕಮೆಂಟ್ಸ್ ಬಂದಿದೆ, ನಾನು ಓದ್ತಾ ಇದ್ದೆ ಅದನ್ನು. ಅದರಲ್ಲಿ ನನಗೆ ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ದು ಅಂತಂದರೆ, ಒಬ್ಬರು ಹಾಕಿದರೆ ಭಟ್ರೆ ನಿಮ್ಮ ಡಯಟ್ ನಿಲ್ಲಿಸಿ ಒಂದು ಹಿಟ್ಟು ತಿಂದುಬಿಡಿ ಅಂತ ಹಾಕವ್ರೆ. ನೀವು ಹೇಳಿದ್ರಿ ರಾಧಿಕಾ ಅವ್ರು ಹಿಟ್ಟು ಕಳಿಸಿದ್ರು, ಹಿಟ್ಟು ತಿಂದೆ ಅಂತ ಹೇಳ್ಬಿಟ್ಟು. ಸಖತ್ ಕೋಇನ್ಸಿಡೆನ್ಸ್ ಅಂತ ಅನ್ಬೋದು ಇದನ್ನು. ತುಂಬ ಸಣ್ಣ ಕೂಡ ಹಾಕಿದ್ದೀರಾ. ಸೊ ನಿಮ್ಮನ್ನು ಅಷ್ಟು ಗಮನಿಸಿ ನೋಡ್ತಿದ್ದಾರೆ ನಿಮ್ಮ ಫ್ಯಾನ್ಸು. ಇನ್ನೊಬ್ರು ಹಾಕಿದ್ರು, ಭಟ್ರೆ ನೀವು ಬ್ಯಾಕ್ ಟು ಫಾರ್ಮ್ ಬನ್ನಿ, ನಿಮ್ಮ ಪಂಚರಂಗಿ ಆ ದಿನಗಳಿಗೆ ಬನ್ನಿ, ಅದೇ ಥರದ ಸಿನಿಮಾಗಳನ್ನ ಕೊಡಿ, ನಮ್ಗೆ ತುಂಬ ಇಷ್ಟ ಅಂತ ಹಾಕಿದ್ರು. ಸೊ ಏನು ಹೇಳ್ತೀರಿ? ನಿಮ್ಮ ಥರನೇ ಲೈನ್ ಬರೀತಾರೆ ಅವ್ರನ್ನ. ಹೌದೌದು. ಈಗ ಜನಕ್ಕೆ ನಾವು ಲೈನ್ಸ್ ಕೇಳೋದು ಅಭ್ಯಾಸ ಮಾಡಿರ್ತೀವಲ್ಲ, ಅವ್ರು ಹೇಳಿದ್ದನ್ನು ಕೇಳಬೇಕಾಗುತ್ತೆ. ಜನತೆಗಿಂತ ದೊಡ್ಡ ಗುರುಗಳು ಯಾರೂ ಇಲ್ಲ. ಅವ್ರಿಗೆ ಹೇಳಿದ್ದು ಪ್ರತಿಯೊಂದು ಅಕ್ಷರನೂ ನಾನು ತುಂಬ ಗೌರವದಿಂದ ನೋಡ್ತೇನೆ. ಬರುತ್ತೆ, ಅತಿ ಶೀಘ್ರದಲ್ಲೇ ಒಳ್ಳೊಳ್ಳೆ ಸುದ್ದಿ 2-3 ಬರುತ್ತೆ ನನ್ನ ಕಡೆಯಿಂದ. ಏನೋ ಹಿಂದಿಗೆ ಅರ್ಥ ಇದೆಯಂತೆ ಹೇಳ್ತೀನಿ. ಸರ್, ಇನ್ನೊಂದು ಮುಖ್ಯವಾದ ಪ್ರಶ್ನೆ, ಬರಹಗಾರನಿಗೆ ಈಗ ಟೈಮ್ ಬಂದಿದೆಯಾ ಅಂತ. ಬಿಕಾಸ್ ನಾನು ತುಂಬ ಪ್ರೊಡಕ್ಷನ್ ಹೌಸಸ್ಸು ಪೋಸ್ಟ್ಗಳನ್ನು ಹಾಕೋದು ನೋಡ್ತಾ ಇದ್ದೀನಿ ನಾನು. ಬರಹಗಾರರು ಬನ್ನಿ, ನಮ್ಮ ಪ್ರೊಡಕ್ಷನ್ ಸಂಸ್ಥೆಗೆ ಸೇರ್ಕೊಳ್ಳಿ, ನಿಮಗೆ ನಾವು ಒಂದು ಅವಕಾಶವನ್ನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ರೀಸೆಂಟಾಗಿ ಸುದೀಪ್ ಅವರ ಪ್ರೊಡಕ್ಷನ್ ಹೌಸ್ ಆಗಿರ್ಬೋದು, KVN ಪ್ರೊಡಕ್ಷನ್ ಆಗಿರ್ಬೋದು, ಈ ಹೊಂಬಾಳೆ ಅವರು ಹಾಕಿದ್ರು ಅಂತ ಅನಿಸುತ್ತೆ. ಸೊ ಅದನ್ನು ನೋಡ್ತಿದ್ರೆ ಬರಹಗಾರನ ಶಕ್ತಿ ಈಗ ಗೊತ್ತಾಗ್ತಿದೆಯಾ? ಯಾಕಂದರೆ ಒಳ್ಳೊಳ್ಳೆ ಕತೆಗಳು ಬೇಕಾಗಿದೆ, ಈಗ ಕತೆಗಳನ್ನ ಹುಡುಕ್ತಿದ್ದಾರೆ, ಆದರೂ ಸಿಗ್ತಿಲ್ಲ. ಅದಕ್ಕೆ ಅವರೇ ಆಹ್ವಾನ ಕೊಡ್ತಿದ್ದಾರೆ. ಮುಂಚೆ ಎಲ್ಲ ಬರಹಗಾರನಿಗೆ ಸಂಭಾವನೆ ಸರಿಯಾಗಿ ಕೊಡ್ತಿರ್ಲಿಲ್ಲ ಅನ್ನೋ ಒಂದು ಮಾತುಗಳೆಲ್ಲ ಇತ್ತು, ಸರಿಯಾಗಿ ನಡೆಸ್ಕೊಳ್ತಾ ಇರಲಿಲ್ಲ ಅಂತ. ಈಗ ಒಂದೊಳ್ಳೆ ಟೈಮ್ ಬಂದಿದೆ, ಯಾಕಂದರೆ ನೀವು ಒಬ್ಬ ಬರಹಗಾರರೇ, ಅದಕ್ಕೆ ಕೇಳ್ತಾ ಇದ್ದೀನಿ ಸರ್. ಅಲ್ಲ, ಬರಹಗಾರನೇ ಯಾವತ್ತಿದ್ರೂ ಎಲ್ಲದನ್ನು ಸೃಷ್ಟಿ ಮಾಡೋದು ಬರಹಗಾರ, ಹರಿದಾಕೋದು ಅವನೇ. ಈಗ ಒಂದು ಪಾತ್ರ ಬರೆದ್ವಿ ಅಂತ ಇಟ್ಕೊಳ್ಳಿ, ಆ ಪಾತ್ರ ನಮಗೆ ಬೇಡ ಅಂತ ಅನ್ಸಿದ್ರೆ ಅದನ್ನು ನೆಕ್ಸ್ಟ್ ಡೇ ಹೊಡೆದಾಕ್ತೀವಿ. ಇನ್ನೊಂದು ಪಾತ್ರ, ಈ ಪಾತ್ರ ಸೃಷ್ಟಿ ಮಾಡೋದು ಬರಹಗಾರನೇ, ಪಾತ್ರ ತೆಗೆದುಬಿಟ್ಟು ಅದನ್ನು ಗಬ್ಬೆಬ್ಸೋದು ಬರಹಗಾರನೇ. ಒಂದು ಪಾತ್ರ ಗೆದ್ರೇನೂ ಅವನೇ ಕಾರಣ, ಒಂದು ಇಡೀ ಸಿನಿಮಾ ಸೋತ್ರೇನೂ ಅವನೇ ಕಾರಣ. ಅವನ ಮಹತ್ವ ಎಷ್ಟೋ ಜನಕ್ಕೆ ಇನ್ನೂ ಸರಿಯಾಗಿ ಗೊತ್ತಿಲ್ಲ. ಮೂಲತಃ ಈಗ ನೀವು ಒಬ್ಬ ಬರಹಗಾರ್ತೀನಿ, ಒಂದು ಪ್ರಶ್ನೆನ ವಿಶೇಷವಾಗಿ ಹೆಂಗೆ ಕೇಳ್ತೀನಿ, ಇದನ್ನು ನೀವು ಒಂದು ಸ್ವಲ್ಪ ಮೆಂಟಲಿ ರಿಹರ್ಸ್ ಮಾಡ್ಕೊಳ್ಳಿಲ್ಲ ಅಂದರೆ ನಿಮ್ಗೆ ಏನೂ ಕೇಳೋಕ್ಕಾಗೋದಿಲ್ಲ. ಎಲ್ಲರಲ್ಲೂ ಒಂದು ಕ್ರಿಯೇಟಿವಿಟಿ ಇರುತ್ತೆ. ಆ ಕ್ರಿಯೇಟಿವಿಟಿ ತುಂಬ ಕೆಟ್ಟದಾಗಿ ಶುರು ಆಗುತ್ತೆ. ಅವನಿಗೆ ಹೇಳೋಕ್ಕೆ ಬರಲ್ಲ, ಎಷ್ಟೋ ಜನ ಕಥೆ ಹೇಳೋಕ್ಕೆ ಬರಲ್ಲ, ಬರೆಯೋಕ್ಕೆ ಬರಲ್ಲ, ಅವರಿಗೆಲ್ಲ ಒಂದು ವೇದಿಕೆ ಅಂತಿರಲ್ಲ, ಅಥವಾ ಕ್ಲಾಸಿಕಲಿ ಟ್ರೈನಿಂಗ್ ಆಗಿ ಬಂದಿದ್ದಾರೆ ಅನ್ನೋದಕ್ಕೆ ಅವರಿಗೆ ಅಷ್ಟು ಟ್ರೈನಿಂಗ್ ತೊಗೊಳ್ಳೋದಕ್ಕೆ ದುಡ್ಡಿರಲ್ಲ. ಯಾರ್ಯಾರು ಇದನ್ನು ಕರೆದಿದ್ದಾರೆ ದೊಡ್ಡ ದೊಡ್ಡ ಸಂಸ್ಥೆಗಳು, ಅವರೆಲ್ಲರಿಗೂ ನನ್ನ ನಮಸ್ಕಾರ. ಇದು ಯಾವತ್ತೂ ಆಗಬೇಕಿತ್ತು ಕನ್ನಡದಲ್ಲಿ, ಇವತ್ತು ಆಗ್ತಿದೆ. ಯಾಕಂದರೆ ಎಷ್ಟೋ ಜ್ಞಾನಪೀಠ ಪ್ರಶಸ್ತಿಗಳನ್ನು ತಗೊಂಡ ನಾಡು ನಮ್ಮದು. ಇನ್ನು ಎಷ್ಟೋ ಜನಕ್ಕೆ ಬರೋದು ಬಾಕಿ ಇದೆ. ನನ್ನ ವೈಯಕ್ತಿಕ ಅನಿಸಿಕೆ ಇದು. ಎಷ್ಟೆಲ್ಲ ಬರಹಗಾರರು ಏನೆಲ್ಲ ಬರೆದು ಹೋಗಿರೋ ನಾಡಿದು, ಅದರೊಂದು 10 ಪೇಜ್ ಓದೋ ಪೇಷನ್ಸ್ ಕೂಡ ಇವತ್ತು ಎಲ್ಲೂ ಕಾಣಿಸ್ತಿಲ್ಲ. ಬಟ್ ಎಷ್ಟೋ ಜನ ಸಾಹಿತ್ಯಾಸಕ್ತರನ್ನು ನೋಡಿದ್ದೀನಿ, ತುಂಬ ಚಿಕ್ಕ ಪ್ರಾಯದಿಂದ ಒಳ್ಳೊಳ್ಳೆ ಕಥೆಗಳನ್ನು ಓದ್ಕೊಂಡವರು ಭೇಟಿ ಆಗ್ತಾರೆ. ಈ ಬರಹಗಾರ ಅನ್ನೋನು ಯಾವತ್ತೂ ಅಬ್ಬೆಪಾರಿ ಅಲ್ಲ. ಅವನು ಎಲ್ಲೋ ಕೂತ್ಕೊಂಡು ಏನೋ ಒಂದು ಸೃಷ್ಟಿ ಆಗ್ತಾನೇ ಇರುತ್ತೆ. ಅಷ್ಟಿಲ್ಲದೆ 200 ಚಿಲ್ಲರೆ ಸಿನಿಮಾಗಳು ಸೆನ್ಸರ್ ಆಗಲ್ಲ, ಅದ್ರಲ್ಲಿ ಜೊಳ್ಳುಗಳು ಸುಮಾರಿರುತ್ತೆ. ಮತ್ತು ಒಂದು 10-15 ಸಿನಿಮಾಗಳಲ್ಲಿ ಒಳ್ಳೆ ಬರವಣಿಗೆ ಇರುತ್ತೆ. ನೀವು ಹಾಗೆ ಅಂಡರ್ ಎಸ್ಟಿಮೇಟ್ ಮಾಡೋಕ್ಕಾಗೋದಿಲ್ಲ ಯಾರನ್ನು. ಈ ಬರಹಗಾರ
ಯಾವತ್ತು ಮುಂಚೂಣಿಗೆ ಬರ್ತಾನೋ ಅಲ್ಲಿ ಎಲ್ಲ ಕೆಲಸಗಳು ಸರಳವಾಗಿ ಆಗುತ್ತೆ. ಯಾಕಂದರೆ ಕಲೆ ಮತ್ತು ಕಾಸು ಎರಡೂ ಒಟ್ಟಿಗೆ ಹೋಗಲ್ಲ. ಒಂದನ್ನು ಕಾಸನ್ನು ಲಕ್ಷ್ಮಿಗೆ ಹೋಲಿಸ್ತಾರೆ, ಕಲೆನ ಸರಸ್ವತಿಗೆ ಹೋಲಿಸ್ತಾರೆ. ಅವು ಎರಡೂ ಸಿಂಕ್ರನೈಸ್ ಆಗಬೇಕಂದ್ರೆ ಅದು ಬರಹಗಾರ ಮಾಡಿದರೆ ಮಾತ್ರ ಆಗೋದು. ಅವನ ಕೈಲಿ ಇರುತ್ತದು. ಅವನಿಗೊಂದು ಮಹತ್ವ ಕೊಡಬೇಕು ಅಂತ ಯಾರ್ಯಾರಿಗೆ ಅನಿಸಿದೆಯೋ ಅವರು ನಿಜವಾದ ಮನುಷ್ಯರು ಅಂತ ಅನ್ಬೋದು. ಅವರೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಧನ್ಯವಾದ. ಸೊ ನಿಮ್ಮ ಸಾಹಿತ್ಯದ ಸಾಲುಗಳಿಗೆ ಜೀವ ಕೊಡೋರೆ ಗಾಯಕಿಯರು. ಸೊ ಅಂಥ ಒಬ್ಬ ಗಾಯಕಿಯನ್ನು ನಾವು ಮಹಾನ್ ಗಾಯಕಿಯನ್ನು ಕಳ್ಕೊಂಡಿದ್ದೀವಿ, ಎಸ್ ಜಾನಕಿ ಅಮ್ಮ ಅವ್ರನ್ನ. ಸೊ ಏನು ಹೇಳ್ತೀರಾ ಸರ್, ಅವರ ಒಂದು ನಿಧನ ಎಷ್ಟು ಲಾಸ್ ನಮಗೆಲ್ಲರಿಗೂ ಅಂತ? ಅದು ಅವರ ಅನಾರೋಗ್ಯದ ಸುದ್ದಿಗಳು ಬರ್ತಾನೆ ಇತ್ತು ಒಂದು ವರ್ಷದಿಂದ. ಮತ್ತು ನಮ್ಮ ನಾಡಿಗೆ ಮೈಸೂರು ಅಕ್ಕಪಕ್ಕ ಬಂದು ಅವರ ಕೊನೆ ದಿನಗಳನ್ನು ಕಳೆದ್ರು ಅಂತ ನಿಮಗೂ ಗೊತ್ತು, ತುಂಬ ಜನರಿಗೂ ಗೊತ್ತದು. ಬಟ್ ಅವರು ಕೊಟ್ಟ ಕನ್ನಡದ ಹಾಡುಗಳಿದಾವಲ್ಲ, ಅವರು ನಮ್ಮ ರಾಜ್ಯದವ್ರು ಅಲ್ಲ ಅಂತ ನಾನು ಒಪ್ಪೋದೇ ಇಲ್ಲ, ನಮ್ಮವರೇ ಅವರು ಅಂತ ಅನಿಸ್ಬಿಡ್ತು ನನಗೆ. ಆ ಇಂದು ಎನಗೆ ಗೋವಿಂದ ನಾವು ಬಾಲ್ಯದಿಂದ ಕೇಳಿ ಬಂದಿರೋ ಹಾಡು. ಮತ್ತು ಶಾಸ್ತ್ರೀಯವಾಗಿ ಅವರು ಸಂಗೀತ ಕಲ್ತಿರ್ಲಿಲ್ವಂತೆ, ಆದರೆ ಸಂಗೀತದ ಒಂದು ಹಾಡನ್ನು ಜನರಿಗೆ ಕೇಳಿಸೋದು, ಕಿವಿ ಪಕ್ಕ ಕೂತ್ಕೊಂಡು ನನಗೋಸ್ಕರ ಹಾಡ್ತಿದ್ದಾರೆ ಇವರು ಅನ್ನೋ ಒಂದು ಭಾವನೆ ಹುಟ್ಟಿಸೋರು ಅಮ್ಮ. ಆಮೇಲೆ ಅಮ್ಮ ಅವರು ಹೇಳಿ ಕೇಳಿ ಎಲ್ಲರೂ ಜಾನಕಮ್ಮ ಅಂತಲೇ ಕರಿತಿದ್ರು. ಒಂದು ತಾಯಿ ಜೋಗುಳ ನಿಂತ ಭಾವನೆ ನನಗೆ ವೈಯಕ್ತಿಕವಾಗಿ. ಬಟ್ ನಾನು ಯಾರೇ ಒಬ್ಬ ಮಹನೀಯರು ಹೋದ್ರೂ ಅದನ್ನು ಸಾವು ಅಂತ ಅಂದ್ಕೊಳ್ಳೋದೇ ಇಲ್ಲ, ಅದು ಹುಟ್ಟು ಅಂದ್ಕೊಂಡ್ಬಿಡ್ತೀನಿ. ಯಾಕಂದರೆ ಅವ್ರ ಕಂಠ ನಮ್ಮ ಜೊತೆಗಿದೆ, ಅವ್ರು ಬಿಟ್ಟು ಹೋದ ಹಾಡುಗಳಿದ್ದಾವೆ. ಆಮೇಲೆ ಏನನ್ನು ಜಯಂತ್ ಕಾಯ್ಕಿಣಿ ಒಂದು ಕಡೆ ತುಂಬ ಚೆನ್ನಾಗಿ ಹೇಳಿದ್ದಾರೆ, ಎಲ್ಲೂ ಭಾಷಣ ಮಾಡಿದ ಕನ್ನಡನ ಉಳಿಸ್ತವ್ರು ಅವರು. ಕನ್ನಡ ಸೇವೆ ಅಂದರೆ ಏನು? ನೀವು ಕನ್ನಡನ ಬಾಯಿ ತುಂಬ ಹಾಡೋದು, ಕನ್ನಡನ ಬಾಯಿ ತುಂಬ ಆಡೋದು, ಅದನ್ನು ಮಾಡಿದ ಒಂದು ಅದ್ಭುತ ಪ್ರತಿಭೆ ಜಾನಕಮ್ಮನವರು. ನಾವು ಯಾರು ಅಂದ್ಕೊಳ್ಳೋದು ಬೇಡ ಅಮ್ಮ ಹೋಗಿದ್ದಾರೆ ಅಂತ. ಅವ್ರ ಹಾಡುಗಳ ಜೊತೆಗಿದ್ದಾವೆ. ಅಮ್ಮ ಜಾನಕಮ್ಮ ಸಾವಲ್ಲ, ಇದು ನಿಮ್ಮ ಹುಟ್ಟು. ಸರ್, ಕೊನೆಯದಾಗಿ ಸ್ಯಾಂಡಲ್ವುಡ್ ಬರದಿಂದ ಬೇಯುತ್ತಿದೆ. ಈಗಲೂ ನೋಡಿ ಮಳೆಗಾಲ, ಬಿಸಿಲು ತಡ್ಕೊಳಕ್ಕಾಗ್ತಾ ಇಲ್ಲ. ಈ ಬಿಸಿಲಿನ ಜಳಕ್ಕೆ ಮಳೆಯಾಗಿ ತಂಪನ್ನು ತಂದು ಕೊಡುತ್ತಾ ಯಶ್ ಅವರ ಟಾಕ್ಸಿಕ್ ಸಿನಿಮಾ? ಕೊನೆಯದಾಗಿ ಏನು ಹೇಳ್ತೀರಾ? ಖಂಡಿತ ಯಾವುದೇ ಬರಗಾಲ ಯಾವತ್ತೂ ಒಂದು ದಿವಸ ಎಂಡ್ ಆಗಲೇಬೇಕು. ಯಾಕಂದರೆ ಮಳೆಗೂ ತಡ್ಕೊಳಕ್ಕಾಗಲ್ಲ, ಅದು ಮುಗಿಲಲ್ಲಿ ಭಾಳ ದಿವಸ ಇದ್ದರೆ ಅದಕ್ಕೂ ತಡ್ಕೊಳಕ್ಕಾಗಲ್ಲ, ಬಂದ್ಬಿಡುತ್ತೆ ಭೂಮಿಗೆ. ಹಾಗೇನೆ ಟಾಕ್ಸಿಕ್ ಹಲವಾರು ಉದ್ಯಮದ ಪ್ರಶ್ನೆಗಳಿಗೆ ಉತ್ತರ ಆಗಲಿ ಅನ್ನೋದು ಒಬ್ಬ ಪ್ರೇಕ್ಷಕನಾಗಿ ನನ್ನ ಹಾರೈಕೆ. ಆಮೇಲೆ ನಾವು ಕೆಲಸ ಮಾಡ್ಬೇಕ್ರಿ, ನಾವೆಲ್ಲರೂ ಕೆಲಸ ಮಾಡ್ಬೇಕು, ನೀವು ಕೆಲಸ ಮಾಡಬೇಕು. ನಾವು ಕೆಲಸ ಮಾಡದೆ ಜನನ ಸಿನಿಮಾ ನೋಡ್ತಿಲ್ಲ ಅಂತ ಅನ್ನೋಕ್ಕಾಗಲ್ಲ. ನಾವು ತುಂಬ ಚೆನ್ನಾಗಿ ಒಂದು 2 ತಿಂಗಳು 3 ತಿಂಗಳಿಗೆ ಒಂದು ಒಳ್ಳೊಳ್ಳೆ ರಸದೌತಣ ಕೊಡ್ತಾ ಇದ್ದರೆ ಆತನು ಟಚ್ಚಲ್ಲಿರ್ತಾನೆ. ನಾವೊಂದು 1-2 ಸಿನಿಮಾ ಕೊಟ್ಟು 2 ವರ್ಷ ಸುಮ್ಮನೆ ಆಗ್ಬಿಡ್ತೀವಿ. 2 ವರ್ಷದವರೆಗೆ ಏನೇನೋ ಬರ್ತಿರ್ತವೆ, ಜನಕ್ಕೆ ಗೊತ್ತಾಗಲ್ಲ. ವಾರಕ್ಕೆ ಏನಿಲ್ಲ ಅಂದರೂ 10-15 ಸಿನಿಮಾಗಳು ರಿಲೀಸ್ ಆಗ್ತಿರುತ್ತೆ. 10-15 ಜನ ಅವ್ರವ್ರ ಟೈಟ್ಲನ್ನು ಕೂಗ್ತಿರ್ತಿರ್ತಾರೆ. ಈ ತರಕಾರಿ ಮಂಡಿಲಿ ಒಬ್ಬ ಹೀರೆಕಾಯಿ, ಒಬ್ಬ ಬೆಣ್ಣೆ, ಒಬ್ಬ ತೊಗರಿಬೇಳೆ ಎಲ್ಲರೂ ಒಟ್ಟಿಗೆ ಕೂಗಿದ್ರೆ ಟೈಟ್ಲ್ಗಳು ಕಿವಿ ಕೇಳಿಸಲ್ಲ. ಇವತ್ತು ಆಗ್ತಿರೋ ಸಮಸ್ಯೆ, ಹೊಸ ಟೈಟ್ಲ್ಗಳು, ಹೊಸ ಸಿನಿಮಾದ ಶೀರ್ಷಿಕೆಗಳು ಕಿವಿಗೆ ಹೋಗ್ತಿಲ್ಲ. ಆಮೇಲೆ ಪ್ರತಿಯೊಂದು ಸಿನಿಮಾಗೂ ಒಂದೊಂದು ರಿಲೀಸ್ ಡೇಟು, ಆ ರಿಲೀಸ್ ಡೇಟ್ ಕಿವಿಗೆ ಹೋಗ್ತಿಲ್ಲ. ಆಮೇಲೆ ವಾರಕ್ಕೆ ಮೊದಲೆಲ್ಲ ಒಂದು 15-20 ಹಾಡುಗಳು ಬಂದರೆ ಹೆಚ್ಚೆಚ್ಚು. ಇವಾಗ ಏನಿಲ್ಲ ಅಂದರೂ 100-150 ಹಾಡು, ಎಲ್ಲ ಭಾಷೆದು, ಎಲ್ಲ ನೋಟಿಫಿಕೇಷನನ್ನು ಹಿಂಗೆ ಅಂದ್ಬಿಡ್ತಾರೆ ಜನ. ಸೊ ಈ ರೆಸಿಷನ್, ಈ ರಶ್ ಏನಿದೆ ಅಲ್ಲ, ಅದು ಒಂದು ಕಾರಣ ಇರ್ಬೋದು. ಬಟ್ ಏನೇ ಮಾಡಿದ್ರು ಒಳ್ಳೆ ಕೆಲಸ ಮಾಡಿದ್ರೆ ಅದನ್ನು ಅವನು ಹುಡ್ಕೊಂಬಂದು ಗುರುತಿಸ್ತಾನೆ ಪ್ರೇಕ್ಷಕ. ಅದು ಅವನ ಅಧಿಕಾರ. ನಿಜವಾದ ಪ್ರಭು, ಪ್ರೇಕ್ಷಕ ಮಹಾಪ್ರಭು ಅಂತ ಸುಮ್ಮನೆ ಕರೆಯೋದಲ್ಲ. ಅವನಿಗೆ ನಾವು ಕೆಲಸ ಮಾಡಿನೇ ಮನವೊಲಿಸ್ಬೇಕು. ಬೇರೆ ಇನ್ನೇನು ಬಾಯಿ ಬಡ್ಕೊಂಡ್ರು ಅವನ ಕಿವಿ ಕೇಳಿಸಲ್ಲ. ಯಾಕಂದರೆ ಎಷ್ಟೋ ಜನರನ್ನು ಉದ್ಧಾರ ಮಾಡಿದ್ದಾನೆ ಅವನು, ಎಷ್ಟೋ ಜನರಿಗೆ ದುಡ್ಡು ಕೊಟ್ಟಿದ್ದಾನೆ, ಎಷ್ಟೋ ಜನರನ್ನು ಹಾರೈಸಿದ್ದಾನೆ, ಎಷ್ಟೋ ಜನರನ್ನು ಬೆಳೆಸಿದ್ದಾನೆ. ನಾವೆಲ್ಲ ನಾವೆಲ್ಲ ಸೆಂಟ್ರಲ್ಲಿ ಇವರಷ್ಟೇ, ನಾವು ಮೇಸ್ತ್ರಿಗಳು. ಬಟ್ ನಿಜವಾಗ್ಲಿ ಬೆಳೆಸೋದು ಯಾರು? ಎಲ್ಲರನ್ನು ಬೆಳೆಸೋದು ಜನತೆನೇ. ಅವನಿಗೆ ನಾವು ಅಚ್ಚುಕಟ್ಟಾದ ಕೆಲಸನ ಮಾಡಿಲ್ಲ, ಆದ್ದರಿಂದ ಅವನಿಗದು ಗೊತ್ತಾಗ್ತಿಲ್ಲ. ಅಚ್ಚುಕಟ್ಟಾದ ಕೆಲಸ ಮಾಡಿದಾಗ ಅವನಿಗೆ ಹೊಡ್ಕೊಂಬರ್ತಾನೆ.
ನಾವು ಕೆಲಸ ಮಾಡದೆ ಜನರನ್ನು ದೂಷಿಸೋದು ತಪ್ಪು ಅನ್ನೋದು ನನ್ನ ವೈಯಕ್ತಿಕ ಅನಿಸಿಕೆ. ಎಲ್ಲವೂ ಅತಿ ಶೀಘ್ರದಲ್ಲೇ ಸರಿ ಹೋಗುತ್ತೆ ಅನ್ನೋದು ಕೂಡ ನನ್ನ ಅನಿಸಿಕೆ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿದ್ರಲ್ಲ, ಇದಿಷ್ಟು ಟಾಕ್ಸಿಕ್ ಸಿನಿಮಾ ಬಗ್ಗೆ ವಿಕಟಕವಿ ಯೋಗರಾಜ್ ಭಟ್ರವರ ಮಾತು. ಕ್ಯಾಮ್ರಾ ಪರ್ಸನ್ ಸಂದೇಶ್ ಜೊತೆ ಮಂಗಳರಾಜ್ ಗೋಪಾಲ್, TV9 ಬೆಂಗಳೂರು.